Hi, hello. Very good morning to all of you, my dear students. ಸೊ ಇವತ್ತಿನ ಆನ್ಲೈನ್ ಕ್ಲಾಸಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಅಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹೊಸ ಒಂದು ಚಾಪ್ಟರ್ನ ತೊಗೊಂಡಿದ್ದೆ. ದಟ್ ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ದ ಪ್ರಾಪರ್ಟೀಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಒಂದಷ್ಟು ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಅದರೊಳಗಡೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸು ಆಲ್ಕಲಿ ಮೆಟಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಆ ಕ್ಲಾಸ್ನಲ್ಲಿ ನಾನು ನಿಮಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಯೂಸ್ವಲ್ ಆಗಿ ಪಿರಿಯಾಡಿಕ್ ಟೇಬಲ್ನಲ್ಲಿ ಎಲ್ಲಿರುತ್ತೆ ಎಸ್ ಬ್ಲಾಕ್ ಎಲಿಮೆಂಟ್ಸು, ಯಾಕೆ ಅವುಗಳನ್ನ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಏನು ಅದಕ್ಕೆ ಕಾರಣ, ಮತ್ತು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಹೇಗೆ ಬರುತ್ತೆ ಅಂತ ಡಿಸ್ಕಸ್ ಮಾಡಿ ಅದರೊಳಗಡೆ ನಾವು ಫಸ್ಟ್ ಗ್ರೂಪ್ ಎಲಿಮೆಂಟ್ಸನ್ನು ತೊಗೊಂಡಿದ್ವಿ. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂದರೆ ಆಲ್ಕಲಿ ಮೆಟಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಸುಮಾರು ಇಲ್ಲಿವರೆಗೆ ಒಂದಷ್ಟು ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಬಂದಿದ್ದೀನಿ. ಒಂದು ಪಿರಿಯಾಡಿಕ್ ಟ್ರೆಂಡ್ಸ್ ಇನ್ ದ ಅಟಾಮಿಕ್ ರೇಡಿಯಸ್ ಇರ್ಬೋದು, ಅಯನೈಜೇಷನ್ ಎಂಥಾಲ್ಪಿ ಇರ್ಬೋದು, ಡೆನ್ಸಿಟಿ, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು. ಸೊ ಅದ್ರದ್ದು ಟ್ರೆಂಡ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಇನ್ ಅಡಿಷನ್ ಟು ದಟ್ ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದೋಸ್ ಆಲ್ಕಲಿ ಮೆಟಲ್ ಎಲಿಮೆಂಟ್ಸ್, ಏನೇನು ಪ್ರಾಪರ್ಟೀಸ್ ಬರುತ್ತೆ ಫಿಸಿಕಲ್ ಪ್ರಾಪರ್ಟೀಸ್ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟು, ಅದಾದಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ನಾವು ರಿಯಾಕ್ಟಿವಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ಟುವರ್ಡ್ಸ್ ಆಕ್ಸಿಜನ್ ಇರ್ಬೋದು, ಹೈಡ್ರೋಜನ್ ಇರ್ಬೋದು, ವಾಟರ್ ಇರ್ಬೋದು ಆ್ಯಂಡ್ ಹ್ಯಾಲೋಜನ್ ಮಾಲಿಕ್ಯೂಲ್ಸ್. ಹ್ಯಾಲೋಜನ್ ಜೊತೆ ರಿಯಾಕ್ಷನ್ ಆದಾಗ ಏನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಯಾವ ರೀತಿ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಸೊ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ, ಅದಾದಮೇಲೆ ಕೊನೆಯಲ್ಲಿ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ದ ಕ್ಲಾಸ್ನಲ್ಲಿ ನಾನು ಐ ಹ್ಯಾವ್ ಟೇಕನ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಅಂತ ಒಂದು ಕಾನ್ಸೆಪ್ಟನ್ನು ತೊಗೊಂಡಿದ್ದೆ. ಅಂದರೆ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ಅಲ್ಲಿ ಆಲ್ಕಲಿ ಮೆಟಲ್ಸ್ ಅಂದರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ 5 ಎಲಿಮೆಂಟ್ಸ್ ಬರುತ್ತೆ. ಅದು 5 ಎಲಿಮೆಂಟ್ಸ್ನಲ್ಲಿ ಫಸ್ಟ್ ಎಲಿಮೆಂಟ್ ಬಂದು ಲಿಥಿಯಮ್ ಎಲಿಮೆಂಟ್ ಅಂತ ತೊಗೊಂಡ್ರೆ, ಸೊ ಲಿಥಿಯಮನ್ನು ಬಿಟ್ಟು ಬೇರೆ 4 ಎಲಿಮೆಂಟ್ ಜೊತೆಗೆ ಕಂಪೇರ್ ಮಾಡಿದಾಗ ಲಿಥಿಯಮ್ ಎಲಿಮೆಂಟು ಇನ್ ಅಡಿಷನ್ ಟು ದಟ್ ಸಮ್ ಸಿಮಿಲಾರಿಟಿ ಅಥವಾ ಸಿಮಿಲರ್ ಪ್ರಾಪರ್ಟೀಸನ್ನು ತೋರಿಸೋದ್ರ ಜೊತೆಗೆ ಕೆಲವೊಂದು ಸಲ ಏನು ಮಾಡುತ್ತೆ ಲಿಥಿಯಮ್ ಎಲಿಮೆಂಟ್ ಆರ್ ಲಿಥಿಯಮ್ ಆ್ಯಟಮ್ ವಿಚ್ ಕ್ಯಾನ್ ಶೋಸ್ ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ಡಿಫ್ರೆಂಟ್ ಪ್ರಾಪರ್ಟೀಸನ್ನು ತೋರಿಸುತ್ತೆ ಕಂಪೇರ್ ಟು ದ ರೆಸ್ಟ್ ಆಫ್ ದ 4 ಎಲಿಮೆಂಟ್ಸ್ ಆಫ್ ದ ಆಲ್ಕಲಿ ಮೆಟಲ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೆ. ಅದರೊಳಗಡೆ ನಿಮಗೆ ಯಾಕದು ಅನಾಮಲಸ್ ಪ್ರಾಪರ್ಟಿನ ತೋರಿಸುತ್ತೆ, ವಾಟ್ ಆರ್ ದ ರೀಸನ್ ಫಾರ್ ದ ಅನಾಮಲಸ್ ಪ್ರಾಪರ್ಟಿ ಶೋನ್ ಬೈ ದ ಲಿಥಿಯಮ್ ಎಲಿಮೆಂಟ್ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ. ಅದರಲ್ಲಿ ನಿಮ್ಗೆ ಹೇಳಿದೆ ಯಾಕದು ಅನಾಮಲಸ್ ಪ್ರಾಪರ್ಟಿನ ತೋರಿಸುತ್ತೆ ಅಂತಂದರೆ, ಸೊ ಇಟ್ ಇಸ್ ಬಿಕಾಸ್ ಆಫ್ ದ ಸ್ಮಾಲರ್ ಅಟಾಮಿಕ್ ಸೈಜ್, ಹೈ ಅಯನೈಜೇಷನ್ ಎಂಥಾಲ್ಪಿ, ಹೈ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಆ್ಯಂಡ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್ಸ್. ಸೊ ಇದಿಷ್ಟು ರೀಸನ್ಸನ್ನು ಹೇಳಿದ್ದೆ ನಿಮಗೆ, ಅಲ್ಲಿಗೆ ಹೇಳಿ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟ್ ಇವಾಗ ನಾವು ಯಾವುದ್ರ ಬಗ್ಗೆ ನಾವು ನೋಡಬೇಕು ಅಂತ, ಹಾಗಿದ್ರೆ ಏನೇನು ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ ಅಂದರೆ ಬೇರೆ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ಲಿಥಿಯಮ್ ಎಲಿಮೆಂಟು ಡಿಫ್ರೆಂಟ್ ಪ್ರಾಪರ್ಟಿ ಏನು ತೋರಿಸುತ್ತೆ, ಡಿಫ್ರೆಂಟ್ ಪ್ರಾಪರ್ಟೀಸನ್ನ ಏನು ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮಗೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಅದರೊಳಗಡೆ ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ದ ಲಿಥಿಯಮ್ ಎಲಿಮೆಂಟ್ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ ಆಫ್ ಡಿಫ್ರೆನ್ಸಸ್ ಅಂತ ತೊಗೊಂಡಿದ್ದೀನಿ, ಅಥವಾ ಸಿಂಪ್ಲಿ ಇದನ್ನು ನೀವು ಡೈರೆಕ್ಟಾಗಿ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ದ ಲಿಥಿಯಮ್ ಅನ್ನೋದನ್ನು ಹೆಡ್ಲೈನ್ ತೊಗೊಬೋದು. ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಅಂತ ತೊಗೊಳ್ಳಿ. ಹಾಗಿದ್ರೆ ಏನೇನು ಅನಾಮಲಸ್ ಪ್ರಾಪರ್ಟಿ ಬರುತ್ತೆ ಲಿಥಿಯಮ್ ಎಲಿಮೆಂಟ್ದು, ಸೊ ಏನೇನು ಪ್ರಾಪರ್ಟಿನ ತೋರಿಸುತ್ತೆ ಇಲ್ಲಿ ಲಿಥಿಯಮ್ ಎಲಿಮೆಂಟ್ದು ಅನಾಮಲಸ್ ಪ್ರಾಪರ್ಟೀಸ್ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ. ಏನು ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ ಲಿಥಿಯಮ್ ಎಲಿಮೆಂಟು ಅಂದರೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಏನೇನು ತೋರಿಸುತ್ತೆ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದಾಗ ಅಂತಂದರೆ ನೋಡಿ, ದೀಸ್ ಆರ್ ಸಮ್ ಆಫ್ ದ ಫಾಲೋಯಿಂಗ್. ಸೊ ಈಗ ಕೆಳಗಡೆ ಏನು ತೋರಿಸ್ತಾ ಇದ್ದೀನಿ ನಿಮಗೆ, ಕೆಳಗಡೆ ನೆಕ್ಸ್ಟ್ ಏನೇನು ಬರುತ್ತೆ ಅದೆಲ್ಲ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಅಂತ ಹೇಳ್ತಾನೆ. ಅದರೊಳಗಡೆ ಫಸ್ಟ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ ಫಸ್ಟ್ ಅನಾಮಲಸ್ ಪ್ರಾಪರ್ಟಿ ಅಂತ ತೊಗೊಂಡಾಗ, ಈಗ ಜನರಲಾಗಿ ನಾವು ಆಲ್ಕಲಿ ಮೆಟಲ್ಸ್ ಅಂತ ಬಂದಾಗ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಹೇಳ್ತಾ ಇದ್ವಿ, ಆಲ್ಕಲಿ ಮೆಟಲ್ ಜನರಲಿ ದೇ ಆರ್ ಸಿಲ್ವರಿ ವೈಟ್ ಮೆಟಲ್ಸ್ ಆ್ಯಂಡ್ ದೇ ಆರ್ ಸಾಫ್ಟರ್ ಇನ್ ನೇಚರ್ ಅಂತ ಹೇಳಿದ್ದೆ. ಬಟ್ ನೋಡಿ ಇದರಲ್ಲಿ ಒಂದು ಅಂದರೆ ಜನರಲಾಗಿ ಆಲ್ಕಲಿ ಮೆಟಲ್ಸ್ ಆರ್ ಆಲ್
ಸಾಫ್ಟಾಗಿರುತ್ತೆ ಅಂತ ಹೇಳ್ತೀವಿ. ಬಟ್ ಅದರೊಳಗಡೆ 5 ಎಲಿಮೆಂಟ್ಸ್ ಇದೆಯಲ್ವ, 5 ಎಲಿಮೆಂಟ್ಸಲ್ಲಿ ದ ಫಸ್ಟ್ ಎಲಿಮೆಂಟು ಲಿಥಿಯಮ್ ತೊಗೊಂಡ್ರೆ ಲಿಥಿಯಮ್ ಈಸ್ ಹಾರ್ಡರ್ ಕಂಪೇರ್ ಟು ದ ಅದರ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾನೆ. ಲಿಥಿಯಮ್ಗೆ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ. ಇದು ನೋಡಿ ಡಿಫ್ರೆಂಟ್ ಪ್ರಾಪರ್ಟಿ. ಜನರಲಾಗಿ ಆಲ್ಕಲಿ ಮೆಟಲ್ಸನ್ನು ಸಾಫ್ಟ್ ಅಂತ ಹೇಳ್ತೀವಿ, ದೇ ಆರ್ ಸಾಫರ್ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಏನಾಗಿದೆ, ಲಿಥಿಯಮ್ ಎಲಿಮೆಂಟು ಸೊ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದಾಗ ಹಾರ್ಡಾಗಿರುತ್ತೆ. ಯಾಕೆ ಹಾರ್ಡಾಗಿರುತ್ತೆ ಅಂತಂದರೆ ಬಿಕಾಸ್ ಆಫ್ ದ ಅನಾಮಲಸ್ ಪ್ರಾಪರ್ಟಿ. ಯಾಕೆ ತೋರಿಸುತ್ತೆ ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ರೀಸನ್ ಮೇಲೆ ಹೇಳಿದೆ ನಿಮಗೆ. ಸೊ ಇದು ಫಸ್ಟ್ ಅನಾಮಲಸ್ ಪ್ರಾಪರ್ಟಿ. ಸೊ ಲಿಥಿಯಮ್ಮು ಹಾರ್ಡ್ ಆಗಿರುತ್ತೆ, ಬೇರೆ ಎಲಿಮೆಂಟ್ಸು ಇನ್ನು ಉಳಿದಂಥ 4 ಎಲಿಮೆಂಟ್ಸ್ ಇರುತ್ತಲ್ಲ ಅದು ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ. ಇದು ಫಸ್ಟ್ ಅನಾಮಲಸ್ ಪ್ರಾಪರ್ಟಿ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಬಿಕಾಸ್ ಆಫ್ ದ ಹಾರ್ಡ್ನೆಸ್ ಇಯರ್ ಜನರಲಾಗಿ ಸಾಫ್ಟಾಗಿದ್ದಾಗ ನಿಮ್ಗೆ ಗೊತ್ತಿದೆ, ಸಾಫ್ಟಾಗಿದ್ದಾಗ ಅಲ್ಲಿ ಡೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಅಥವಾ ಸಾಫ್ಟಾಗಿದ್ದಾಗ ಅದಕ್ಕೊಂದು ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅಂತ ತೊಗೊಂಡಾಗ ಯಾವಾಗಲೂ ನಿಮಗೆ ಸಾಫ್ಟ್ ಸಬ್ಸ್ಟೆನ್ಸಸ್ಗೆ ಜನರಲಾಗಿ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟು ಕಡಿಮೆ ಇರುತ್ತೆ. ವೆರಾಸ್ ಹಾರ್ಡ್ ಸಬ್ಸ್ಟೆನ್ಸ್ ತೊಗೊಂಡಾಗ ಹಾರ್ಡ್ ಸಬ್ಸ್ಟೆನ್ಸಸ್ಗೆ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇರುತ್ತೆ. ಸೊ ನಾವು ಹೇಳಿದ್ವಿ ಇಲ್ಲಿ ಫಸ್ಟ್ ಡಿಫ್ರೆಂಟ್ ಅನಾಮಲಸ್ ಪ್ರಾಪರ್ಟಿನ ಹೇಳಿದ್ದೆ. ಸೊ ಸಿನ್ಸ್ ಲಿಥಿಯಮ್ಮು ಹಾರ್ಡಾಗಿರೋದ್ರಿಂದ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅಂತ ತೊಗೊಂಡಾಗ ದ ಲಿಥಿಯಮ್ ಎಲಿಮೆಂಟ್ ವಿಚ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಕಂಪೇರ್ ಟು ದ ಅದರ್ ಎಲಿಮೆಂಟ್ಸ್ ಆಫ್ ದ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾನೆ. ಇದು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಬರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಹಾರ್ಡ್ನೆಸ್ ಆಫ್ ದ ಲಿಥಿಯಮ್ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಅದಾದಮೇಲೆ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ಅಥವಾ ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ, ಸೊ ಇನ್ನೊಂದು ಪ್ರಾಪರ್ಟಿ ಹೇಳ್ತಾ ಇದೆ ನೋಡಿ. ಜನರಲಾಗಿ ಈಗ ರಿಯಾಕ್ಟಿವಿಟಿ ಅಂತ ತೊಗೊಂಡಾಗ ರಿಯಾಕ್ಟಿವಿಟಿನಲ್ಲಿ ಹೇಳ್ತಾ ಇದ್ವಿ ನಾವು, ಏನು ರಿಯಾಕ್ಟಿವಿಟಿನಲ್ಲಿ ಹೇಳ್ತಾ ಇದ್ವಿ. ಸೊ ಅಲ್ಲಿ ರಿಯಾಕ್ಟಿವಿಟಿ ಅಂತ ಬಂದಾಗ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗುತ್ತೆ, ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆಗುತ್ತೆ, ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ, ಅಥವಾ ಹ್ಯಾಲೋಜನ್ ಜೊತೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದೆ. ಬಟ್ ಅಲ್ಲಿ ನಾವು ನೈಟ್ರೋಜನ್ ಜೊತೆ ರಿಯಾಕ್ಟಿವಿಟಿನ ಹೇಳಿಲ್ಲ ನಾವು. ಸೊ ಇಲ್ಲಿ ಯೂಸಲಾಗಿ ಸೊ ಲಿಥಿಯಮ್ ಎಲಿಮೆಂಟ್ ಇಲ್ಲೊಂದು ಅನಾಮಲಸ್ ಪ್ರಾಪರ್ಟಿ ಏನು ಅಂತಂದರೆ ಲಿಥಿಯಮ್ ವಿಚ್ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ನೈಟ್ರೋಜನ್ ಆರ್ ಲಿಥಿಯಮ್ ಕ್ಯಾನ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ವೆರಾಸ್ ದ ರೆಸ್ಟ್ ಆಫ್ ದ ಆಲ್ಕಲಿ ಮೆಟಲ್ ದೇ ಡು ನಾಟ್ ರಿಯಾಕ್ಟ್ ವಿತ್ ನೈಟ್ರೋಜನ್. ಯಾಕೆ ನಾನಲ್ಲಿ ರಿಯಾಕ್ಟಿವಿಟಿನ ಹೇಳಿಲ್ಲ ನೈಟ್ರೋಜನ್ ಜೊತೆಗೆ ಅಂತಂದರೆ ಯೂಸಲಾಗಿ ಆಲ್ಮೋಸ್ಟ್ ಆಲ್ ದ ಆಲ್ಕಲಿ ಮೆಟಲ್ಸ್ ಜನರಲಾಗಿ ಆಲ್ಕಲಿ ಮೆಟಲ್ಸು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ ಅಂತ ಹೇಳಿದ್ದಾನೆ. ಅಂದರೆ ಅದರೊಳಗಡೆ ಒಂದು ಅನಾಮಲಿ ಬರುತ್ತೆ. ಏನು ಅನಾಮಲಿ ಅಂತಂದರೆ ಅನಾಮಲಿ ಅಂದರೆ ಡಿಫ್ರೆಂಟು. ಸೊ ಅದು 5 ಎಲಿಮೆಂಟ್ಸ್ನಲ್ಲಿ ಫಸ್ಟ್ ಎಲಿಮೆಂಟ್ ಬರುತ್ತಲ್ಲ ಲಿಥಿಯಮ್ ಎಲಿಮೆಂಟು, ಇದು ಸ್ವಲ್ಪ ಕ್ವೈಟ್ ಡಿಫ್ರೆಂಟು. ಇಲ್ಲ ನಾನು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆಗ್ತೀನಿ ಅಂದರೆ ಸೊ ನೈಟ್ರೋಜನ್ ಕೆನ್ ಕಂಬೈನ್ಸ್ ವಿತ್ ಲಿಥಿಯಮ್ ಕೆನ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಜೊತೆ ಕಂಬೈನ್ ಆಗಿ ಅಲ್ಲೊಂದು ನೈಟ್ರೈಡ್ ಕಾಂಪೌಂಡನ್ನು ಕೊಡುತ್ತೆ. ಬಟ್ ಬೇರೆ ಎಲಿಮೆಂಟ್ಸು ಆ ಲಿಥಿಯಮ್ ಎಲಿಮೆಂಟನ್ನು ಬಿಟ್ಟು ಸೋಡಿಯಮ್ ಆಗಲಿ, ಪೊಟ್ಯಾಷಿಯಮ್ ಆಗಲಿ, ರುಬಿಡಿಯಮ್ ಆಗಲಿ ಅಥವಾ ಸೀಸಿಯಮ್ ಆಗಲಿ ಸೊ ನೈಟ್ರೋಜನ್ ಜೊತೆ ಕಂಬೈನ್ ಆಗಿ ನನಗೆ ನೈಟ್ರೈಡ್ ಕಾಂಪೌಂಡನ್ನು ಕೊಡೋದಿಲ್ಲ ಅನ್ನೋದನ್ನು ಹೇಳ್ತಾನೆ. ನೋಡಿ, ಇದು ರಿಯಾಕ್ಷನ್ ಹಿಂಗೆ ಹೇಳುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಲಿಥಿಯಮ್ ಯೂನಿಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ನೈಟ್ರೋಜನ್ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದಾನೆ. ಇಲ್ಲಿ ಲಿಥಿಯಮು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆಗಿ ಇಲ್ಲೊಂದು ಕಾಂಪೌಂಡು ಫಾರ್ಮೇಷನ್ ಆಗ್ತಾಯಿದೆ, ಲಿಥಿಯಮ್ ನೈಟ್ರೈಡ್ ಅಂತ ಹೇಳ್ತಾ ಇದ್ದಾನೆ. ಲಿಥಿಯಮ್ ನೈಟ್ರೈಡ್ ಕಾಂಪೌಂಡ್ ಅಂತಂದರೆ ಸೊ ಅದ್ರ ಫಾರ್ಮಲ್ಲಿ ನೋಡಿ ಹಿಂಗೆ ಬರುತ್ತೆ, Li3n ಅಂತ ಹೇಳ್ತಾನೆ. ಸೊ ಇಲ್ಲಿ ನೈಟ್ರೋಜನ್ ಮೇಲೆ ನೈಟ್ರೈಡ್ ಕಾಂಪೌಂಡ್ ಅಂತಂದರೆ -3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ಲಿಥಿಯಮ್ ಮೇಲೆ +1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. +1 × 3 +3 ಆಗುತ್ತೆ. ದೇಫೋ ಸೊ ಇದೊಂದು ಎಲಿಮೆಂಟ್ ಅಂದರೆ ಲಿಥಿಯಮ್ ಎಲಿಮೆಂಟ್ ಒಂದು ಮಾತ್ರ ಏನಾಗುತ್ತೆ, ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆಗಿ ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ವೆರಾಸ್ ಬೇರೆ ಎಲಿಮೆಂಟ್ಸು ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ರುಬಿಡಿಯಮ್ ಅಥವಾ ಸೀಸಿಯಮ್ ಎಲಿಮೆಂಟ್ಸು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆಗಿ ಅದು ರೆಸ್ಪೆಕ್ಟಿವ್ ನೈಟ್ರೈಡ್ ಕಾಂಪೌಂಡ್ಸನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಪ್ರಾಪರ್ಟಿ ಸೊ ಆಫ್ ದ ಲಿಥಿಯಮ್ ಅಂತ ಹೇಳ್ತಾನೆ, ಅಥವಾ ನೆಕ್ಸ್ಟ್ ಡಿಫ್ರೆಂಟ್ ಪ್ರಾಪರ್ಟಿ ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ದೆನ್ ಸೊ ಜನರಲಿ ಇನ್ನೊಂದು ಅನಾಮಲಸ್ ಪ್ರಾಪರ್ಟಿ ಅಂತ ಬಂದಾಗ ನಾವು ಅಲ್ಲಿ ನೋಡಿದ್ವಿ ರಿಯಾಕ್ಟಿವಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ವಿತ್ ಆಕ್ಸಿಜನ್ ನೋಡಿದ್ವಿ. ಅಲ್ಲಿ ಆಕ್ಸಿಜನ್ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಥರ ಹೇಳ್ತಾ ಇತ್ತು. ಸೊ ಲಿಥಿಯಮ್ ಕ್ಯಾನ್ ಫಾರ್ಮ್ ಓನ್ಲಿ ಮೊನಾಕ್ಸೈಡ್ ಕಾಂಪೌಂಡ್. ಇದು ಅನಾಮಲಸ್ ಪ್ರಾಪರ್ಟಿ, ಡಿಫ್ರೆಂಟ್ ಪ್ರಾಪರ್ಟಿ. ವೆನ್ ಲಿಥಿಯಮ್ ಎಲಿಮೆಂಟ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ಅದೇನು ಕೊಡುತ್ತೆ ಅಂದರೆ ಬರೀ ಮೊನಾಕ್ಸೈಡ್ ಕಾಂಪೌಂಡನ್ನು ಕೊಡುತ್ತೆ. ವೆರಾಸ್ ದ ಅದರ್ ಎಲಿಮೆಂಟ್ಸ್ ಆಫ್ ದ ಆಲ್ಕಲಿ ಮೆಟಲ್ಸ್ ಜನರಲಿ ದೇ ಕ್ಯಾನ್ ಫಾರ್ಮ್ ಮೊನಾಕ್ಸೈಡ್ ಕೊಡುತ್ತೆ, ಪರಾಕ್ಸೈಡ್ ಕೊಡುತ್ತೆ ಅಥವಾ ಸೂಪರ್ ಆಕ್ಸೈಡ್ ಕೊಡುತ್ತೆ ಅಂತ ಹೇಳ್ತಾನೆ. ನಾನಲ್ಲಿ ಜನರಲಾಗಿ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಒಂದು ಲಿಥಿಯಮು ಮೊನಾಕ್ಸೈಡ್ ಫಾರ್ಮೇಷನ್ ಮಾಡುತ್ತೆ, ಸೋಡಿಯಮು ಪರಾಕ್ಸೈಡು, ಪೊಟ್ಯಾಷಿಯಮ್ಮು ಅಥವಾ ಹೈಯರ್ ಎಲಿಮೆಂಟ್ಸು ಸೂಪರ್ ಆಕ್ಸೈಡ್ ಕೊಡುತ್ತೆ ಅಂತ ಹೇಳಿದ್ದೆ. ಅಂದರೆ ಬರೀ ಸೂಪರ್ ಆಕ್ಸೈಡ್ ಅಥವಾ ಬರೀ ಪರಾಕ್ಸೈಡ್ ಕಾಂಪೌಂಡನ್ನು ಕೊಡುತ್ತೆ ಅಂತಲ್ಲ, ಸೋಡಿಯಮು ಮೊನಾಕ್ಸೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ, ಪರಾಕ್ಸೈಡ್ ಕಾಂಪೌಂಡನ್ನು ಕೊಡುತ್ತೆ.
ಪೊಟ್ಯಾಷಿಯಮ್ ತೊಗೊಂಡ್ರೆ ಮೊನಾಕ್ಸೈಡನ್ನು ಕೊಡುತ್ತೆ, ಜೊತೆಗೆ ಸೂಪರ್ ಆಕ್ಸೈಡನ್ನು ಕೊಡುತ್ತೆ. 2 ಥರ ಆಕ್ಸೈಡ್ ಕಾಂಪೌಂಡನ್ನು ಕೊಡುತ್ತೆ. ಬಟ್ ಲಿಥಿಯಂ ಮಾತ್ರ ಬರೀ ಒಂದೇ ಒಂದು ರೀತಿ ಆಕ್ಸೈಡ್ ಕಾಂಪೌಂಡನ್ನು ಕೊಡುತ್ತೆ. ದಟ್ ಈಸ್ ಓನ್ಲಿ ವಿ ಕ್ಯಾನ್ ಗೆಟ್ ಓನ್ಲಿ ದ ಮೊನಾಕ್ಸೈಡ್ ಕಾಂಪೌಂಡ್ ಅಂತ ಹೇಳುತ್ತೆ. ವೆರಾಸ್ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಇನ್ ಅಡಿಷನ್ ಟು ದ ಮೊನಾಕ್ಸೈಡ್ ಕಾಂಪೌಂಡ್ ಜೊತೆಗೆ ಸೂಪರ್ ಆಕ್ಸೈಡು ಮತ್ತು ಪರಾಕ್ಸೈಡ್ ಕಾಂಪೌಂಡ್ಸನ್ನು ಕೊಡುತ್ತೆ. ಇದು ಇನ್ನೊಂದು ಅನಾಮಲಸ್ ಪ್ರಾಪರ್ಟಿಯ ಲಿಥಿಯಂ ಅಂತ ಹೇಳ್ತಾನೆ. ಸೊ ಇದು ನೆಕ್ಸ್ಟ್ ಪ್ರಾಪರ್ಟಿ. ಇನ್ನೊಂದೇನು ಲಿಥಿಯಮ್ದು ಅನಾಮಲಸ್ ಪ್ರಾಪರ್ಟಿ ಅಂತಂದರೆ, ಸೊ ಅದರದ್ದೊಂದು ಕಾಂಪೌಂಡ್ ಹೇಳ್ತಾನೆ, ಲಿಥಿಯಂ ಕಾರ್ಬೋನೇಟ್ ಅಂತ ಒಂದು ಕಾಂಪೌಂಡು. ವೆನ್ ಲಿಥಿಯಂ ಯೂನಿಟ್ ಅಂಡರ್ಗೋ ರಿಯಾಕ್ಷನ್ ವಿತ್, ಅಥವಾ ಲಿಥಿಯಂ ಆಕ್ಸೈಡು ಲಿಥಿಯಂ ಮೊನಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಷನ್ ಆದಾಗ ಅಲ್ಲೊಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಅದು ಲಿಥಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಆ ಲಿಥಿಯಂ ಕಾರ್ಬೋನೇಟ್ ಕಾಂಪೌಂಡನ್ನು ನಾವು ತೊಗೊಂಡು ಅದನ್ನು ಹೀಟ್ ಮಾಡಿದ್ರೆ, ಅಂದರೆ ಬೈ ಮೀನ್ಸ್ ಆಫ್ ಹೀಟಿಂಗ್ ಅದನ್ನು ಡಿಕಂಪೋಸ್ ಮಾಡಿದ್ರೆ, lithium carbonate compound decomposes on heating, while carbonates of other alkali metals they are thermally stable ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈಗ ನಾನು ಕಾರ್ಬೋನೇಟ್ ಕಾಂಪೌಂಡ್ಸ್ ಆಫ್ ದ ಆಲ್ಕಲಿ ಮೆಟಲ್ಸ್ನ ತೊಗೊಂಡ್ರೆ, ಒಂದು ಕಡೆ ನೋಡಿ ಲಿಥಿಯಂ ಕಾರ್ಬೋನೇಟು, ಸೋಡಿಯಂ ಕಾರ್ಬೋನೇಟು, ಪೊಟ್ಯಾಷಿಯಂ ಕಾರ್ಬೋನೇಟು, ರುಬಿಡಿಯಂ ಕಾರ್ಬೋನೇಟು, ಸೀಸಿಯಂ ಕಾರ್ಬೋನೇಟ್, ಈ ಥರ ತೊಗೊಂಡ್ರೆ ಅಂದರೆ ಎಲ್ಲನೂ ಒಂದೇ ಥರ ಸೇಮ್ ಕಾರ್ಬೋನೇಟ್ ಕಾಂಪೌಂಡ್ಸ್ ಆಫ್ ಆಲ್ ದ ಆಲ್ಕಲಿ ಮೆಟಲ್ಸನ್ನು ತೊಗೊಂಡಿದ್ದೀನಿ. ಆ ಕಾರ್ಬೋನೇಟ್ ಕಾಂಪೌಂಡ್ಸ್ದು ಒಂದು ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ಲಿಥಿಯಂ ಎಲಿಮೆಂಟ್ ಬರುತ್ತೆ. ದ ಕಾರ್ಬೋನೇಟ್ ಆಫ್ ಲಿಥಿಯಂ, ದಟ್ ಈಸ್ ಲಿಥಿಯಂ ಕಾರ್ಬೋನೇಟ್ನ ತಗೊಂಡು ನಾವು ಥರ್ಮಲಿ ಹೀಟ್ ಮಾಡಿದ್ರೆ ಅದನ್ನು ನಾವು ಬ್ರೇಕ್ ಮಾಡ್ಬೋದು. ಅದನ್ನು ಈಸಿಲಿ ನಾವು ಡಿಸೋಸಿಯೇಟ್ ಅಥವಾ ಡಿಕಂಪೋಸ್ ಮಾಡಿ ಅದನ್ನು ಬೇರೆ ಸ್ಮಾಲರ್ ಮಾಲಿಕ್ಯೂಲ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಬಟ್ ದ ಅದರ್ ಕಾರ್ಬೋನೇಟ್ ಕಾಂಪೌಂಡ್ಸ್ ಏನಿದೆಯಲ್ವಾ, ಸೋಡಿಯಂ ಕಾರ್ಬೋನೇಟು, ಪೊಟ್ಯಾಷಿಯಂ ಕಾರ್ಬೋನೇಟ್, ಅದನ್ನು ತಗೊಂಡು ನಾವು ಹೀಟ್ ಮಾಡಿ ಅದನ್ನು ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ದೇ ಆರ್ ಥರ್ಮಲಿ ಸ್ಟೇಬಲ್ ಅಂತ ಹೇಳ್ತಾನೆ. ಅಂದರೆ ರಿಯಾಕ್ಷನ್ ತೋರಿಸ್ತಾ ಇದೆ ನೋಡಿ, ರಿಯಾಕ್ಷನ್ ಇಲ್ಲಿ ತೋರಿಸಿಲ್ಲ, ಸೊ ಅದನ್ನು ನಾನೇ ಬರೆದುಬಿಡ್ತೀನಿ ನೋಡಿ. ಲಿಥಿಯಂ ಕಾರ್ಬೋನೇಟ್ ಅಂತಂದರೆ ಇದೊಂದು ಕಾಂಪೌಂಡು, Li2CO3, ಇದು ಲಿಥಿಯಂ ಕಾರ್ಬೋನೇಟು. ಇದನ್ನು ನೀವು ತೊಗೊಂಡು ಹೀಟ್ ಮಾಡಿ ಅಂತ ಥರ್ಮಲಿ ಅದನ್ನು ಹೀಟ್ ಮಾಡಿದ್ರೆ ಟು ಎ ಹೈ ಟೆಂಪರೇಚರ್, ಅವಾಗೇನಾಗುತ್ತೆ, ಲಿಥಿಯಂ ಕಾಂಪೌಂಡ್ ಈಸ್ ಕನ್ವರ್ಟೆಡ್ ಇಂಟು, ಲಿಥಿಯಂ ಕಾರ್ಬೋನೇಟ್ ಕಾಂಪೌಂಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಲಿಥಿಯಂ ಮೊನಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆಗೋದು ಬ್ರೇಕ್ ಆಗುತ್ತೆ. ಇದಂದರೆ ಡಿಕಂಪೋಸ್ ಆಗುತ್ತೆ, ಅಂದರೆ ಬ್ರೇಕ್ ಮಾಡ್ಬೋದು ಅದನ್ನು. ಸೊ ವೆರಾಸ್ ಸೋಡಿಯಂ ಕಾರ್ಬೋನೇಟ್ನ ತೊಗೊಂಡು ಅದನ್ನು ಥರ್ಮಲಿ ಹೀಟ್ ಮಾಡಿದ್ರೆ Na2CO3 ಇದೆಯಲ್ವ, ಇದನ್ನು ಸೋಡಿಯಂ ಕಾರ್ಬೋನೇಟ್ ಅಂತಾರೆ. ಬ್ರೇಕ್ ಮಾಡಿದಾಗ ಸೊ ವಿಚ್ ಕೆನಾಟ್ ಅಂಡರ್ಗೋ ಡಿಕಂಪೋಸಿಷನ್, ಅಥವಾ ಬ್ರೇಕ್ ಆಗೋದಿಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ಥರ್ಮಲಿ ಸ್ಟೇಬಲ್ ಅಂತ ಹೇಳ್ತಾನೆ. ಆ್ಯಂಡ್ ಬಿಕಾಸ್ ಆಫ್ ದಟ್, ಸೊ ಇದು ಇನ್ನೊಂದು ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲಿಥಿಯಂ ಕಾರ್ಬೋನೇಟ್ ಕಾಂಪೌಂಡ್ ಕ್ಯಾನ್ ಬಿ ಡಿಕಂಪೋಸ್ ಸೊ ಬೈ ಮೀನ್ಸ್ ಆಫ್ ಹೀಟಿಂಗ್ ಅಂತ ಹೇಳ್ತಾನೆ. ವೆರಾಸ್ ಸೋಡಿಯಂ ಕಾರ್ಬೋನೇಟ್ ಕಾಂಪೌಂಡ್ ವಿಚ್ ಕೆನಾಟ್ ಬಿ ಡಿಕಂಪೋಸ್, ಅಥವಾ ದ ಹೈಯರ್ ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ದು ಕಾರ್ಬೋನೇಟ್ ಕಾಂಪೌಂಡ್ಸನ್ನು ತೊಗೊಂಡಾಗ ದೇ ಕೆನಾಟ್ ಬಿ ಬ್ರೋಕನ್ ಆರ್ ದೇ ಕೆನಾಟ್ ಬಿ ಡಿಕಂಪೋಸ್ ಬೈ ಮೀನ್ಸ್ ಆಫ್ ಹೀಟಿಂಗ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ದೇ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ದ ಅನಾಮಲಸ್ ಪ್ರಾಪರ್ಟಿ. ಪಾಯಿಂಟ್ಸ್ ಆಫ್ ಡಿಫ್ರೆನ್ಸಸ್ ಅಂತ ತೊಗೊಂಡಿದ್ದೀನಿ. ಇದನ್ನು ಬೇಕಿದ್ರೆ ಇದನ್ನು ಡೈರೆಕ್ಟಾಗಿ ನೀವು ಅನಾಮಲಸ್ ಪ್ರಾಪರ್ಟೀಸ್ ಆಫ್ ನೈಟ್ರೋಜನ್ ಅಂದರೆ ಏನೇನು ಬರುತ್ತೆ ಅನಾಮಲಸ್ ಪ್ರಾಪರ್ಟೀಸ್ ಅನ್ನೋದನ್ನು, ಸೊ ಈ ಪಾಯಿಂಟ್ಸು ಎಕ್ಸ್ಪ್ಲೈನ್ ಮಾಡುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಸೊ ಇದಿಷ್ಟು ಯಾಕೆ ಲಿಥಿಯಂ ಎಲಿಮೆಂಟ್ಗೆ ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ, ವಾಟ್ ಆರ್ ದ ರೀಸನ್ ಫಾರ್ ದ ಅನಾಮಲಸ್ ಪ್ರಾಪರ್ಟಿ ಶೋನ್ ಬೈ ದ ಲಿಥಿಯಂ, ಆ್ಯಂಡ್ ಸಿಮಿಲರ್ಲಿ ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅನಾಮಲಸ್ ಪ್ರಾಪರ್ಟೀಸ್, ಏನೇನು ಬರುತ್ತೆ ಅನ್ನೋದನ್ನು ಇದಿಷ್ಟು ಪಾಯಿಂಟ್ಸು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇದು ಅನಾಮಲಸ್ ಪ್ರಾಪರ್ಟಿ ಆಯಿತು. ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಸೊ ಫಸ್ಟ್ ಎಲಿಮೆಂಟು ಬೇರೆ ಎಲಿಮೆಂಟ್ಸ್ ಜೊತೆಗೆ ಕಂಪೇರ್ ಮಾಡಿದಾಗ ಕೆಲವೊಂದು ಡಿಫ್ರೆಂಟ್ ಪ್ರಾಪರ್ಟೀಸನ್ನು ತೋರಿಸುತ್ತೆ ಅಂತ ಹೇಳ್ದ. ಇದ್ರ ಜೊತೆಗೆ ಇನ್ನೊಂದು ಪ್ರಾಪರ್ಟಿ ಬರುತ್ತೆ ನೆಕ್ಸ್ಟು. ಸೊ ಈಗ ಏನಾಗುತ್ತೆ, ಅದೇ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಅಂದರೆ ಸೊ ಇದೇ ಪರ್ಟಿಕ್ಯುಲರ್ ಗ್ರೂಪ್ ಎಲಿಮೆಂಟ್ನಲ್ಲಿ ಇದಿಷ್ಟು ಸೊ ಎಲಿಮೆಂಟ್ಸ್ ಆಫ್ ದ ಇಲ್ಲಿ ಲಿಥಿಯಮು, ಸೋಡಿಯಮು, ಪೊಟ್ಯಾಷಿಯಮು, ರುಬಿಡಿಯಮು, ಸೀಸಿಯಮು ಹಿಂಗೆ ತೊಗೊಂಡಿದ್ದಲ್ಲ, ಅಂದರೆ ಇದು ಜನರಲಾಗಿ ಸೊ ಅನಾಮಲಸ್ ಪ್ರಾಪರ್ಟಿನ ತೋರಿಸುತ್ತೆ ಅಂತ ಫಸ್ಟ್ ಹೇಳಿದ್ದಾನೆ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಬರುತ್ತೆ, ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಏನಿದು ಡಯಾಗನಲ್ ರಿಲೇಷನ್ಶಿಪ್ಪು ಅಂತಂದರೆ ಸೊ ಡಯಾಗನಲ್ ರಿಲೇಷನ್ಶಿಪ್ ಅಂತಂದರೆ ನೆಕ್ಸ್ಟ್ ಹೇಳ್ತಾನೆ ಇಲ್ಲಿ. ಏನು ಇದು ಡಯಾಗನಲ್ ರಿಲೇಷನ್ಶಿಪ್ಪು ಅಂತಂದರೆ, ಸೊ ಇಲ್ಲಿ ಹೇಳ್ತಾನೆ ಇಲ್ಲಿ ಡಯಾಗನಲ್ ರಿಲೇಷನ್ಶಿಪ್ ಅಂತಂದರೆ ಸೊ ಪರ್ಟಿಕ್ಯುಲರ್ ಆಗಿ ಆ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಫಸ್ಟ್ ಎಲಿಮೆಂಟು ಯೂಸಲ್ ಆಗಿ ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಪ್ರಾಪರ್ಟಿ ತೋರಿಸುತ್ತೆ. ಅದೇ ಲಿಥಿಯಂ ಎಲಿಮೆಂಟು ಸೊ ಜನರಲ್ ಆಗಿ ಈಗ ಇದು ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂತ ತೊಗೊಳ್ತೀವಿ. ನೆಕ್ಸ್ಟು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸನ್ನು ತೊಗೊಂಡಾಗ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಅಲ್ಲೊಂದೆಷ್ಟು ಎಲಿಮೆಂಟ್ಸ್ ಬರುತ್ತೆ. ದಟ್ ಈಸ್ ಅದರಲ್ಲಿ ಫಸ್ಟ್ ಬೆರಿಲಿಯಮ್ ಬರುತ್ತೆ, ಬೆರಿಲಿಯಮ್ ಆದಮೇಲೆ ನೆಕ್ಸ್ಟು ಇಲ್ಲಿ ಮೆಗ್ನೀಷಿಯಮ್ ಬರುತ್ತೆ, ಸೊ ಅದಾದಮೇಲೆ ನೆಕ್ಸ್ಟು ಕ್ಯಾಲ್ಶಿಯಮ್ ಬರುತ್ತೆ, ಹೀಗೆ ನೆಕ್ಸ್ಟು ಎಲಿಮೆಂಟ್ಸ್ಗಳು ಬರುತ್ತೆ. ಇಲ್ಲಿ ಗೊತ್ತಾಯ್ತಲ್ಲ? ಈಗ ಇಲ್ಲಿ ಡಯಾಗನಲ್ ರಿಲೇಷನ್ಶಿಪ್ ಅಂತಂದ್ರೆ ಏನು, ಯೂಸಲ್ ಆಗಿ ಆ ಪರ್ಟಿಕ್ಯುಲರ್ ಗ್ರೂಪ್ನಲ್ಲಿ ಫಸ್ಟ್ ಎಲಿಮೆಂಟು ಬೇರೆ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ವಿಚ್ ಕ್ಯಾನ್ ಶೋ ಕ್ವೈಟ್ ಡಿಫ್ರೆಂಟ್ ಪ್ರಾಪರ್ಟಿ ತೋರಿಸುತ್ತೆ, ಅದು ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳಿದೆ. ಬಟ್
the same lithium element which can show or which can have the same type of the property, so which is similar to that of the second element of the same first element of the first group element, which can show similar properties just like the second element present in the next higher group ಅಂತ ಹೇಳ್ತಾನೆ. ಆ್ಯಂಡ್ ವಿಚ್ ಈಸ್ ಪ್ರೆಸೆಂಟ್ ಡಯಾಗನಲ್ ಟು ದಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಅಂದರೆ ಸೊ ಈ 4 ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ಲಿಥಿಯಂ ಎಲಿಮೆಂಟ್ದು ಪ್ರಾಪರ್ಟೀಸ್ ಸ್ವಲ್ಪ ಡಿಫ್ರೆಂಟ್ ಇತ್ತೆ. ಬಟ್ ಅದೇ ಲಿಥಿಯಂ ಎಲಿಮೆಂಟು ಸೊ ನೆಕ್ಸ್ಟು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ಬರುತ್ತಲ್ಲ, ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸಲ್ಲಿ ಏನು ಬರುತ್ತೆ, ಆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ನಲ್ಲಿ ಸೆಕೆಂಡ್ ಎಲಿಮೆಂಟ್ನ ತೊಗೊಂಡ್ರೆ ಆ್ಯಂಡ್ ಆ ಸೆಕೆಂಡ್ ಎಲಿಮೆಂಟ್ ಯಾಕೆ ತೊಗೊಳ್ತಾರೆ, ಅದು ಡಯಾಗನಲಿ ವಿಚ್ ಈಸ್ ಡಯಾಗನಲ್ ಟು ದಟ್ ಆಫ್ ದ ಫಸ್ಟ್ ಎಲಿಮೆಂಟ್, ದಟ್ ಈಸ್ ಲಿಥಿಯಂ. ಆ ಎರಡು ಒಂದಕ್ಕೊಂದು ಡಯಾಗನಲಿ ಸೊ ಪ್ರೆಸೆಂಟ್ ಇದೆ. ಸೊ ಈ ಎರಡು ಎಲಿಮೆಂಟ್ಸು ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಎಲಿಮೆಂಟ್ಸು ಪ್ರಾಪರ್ಟೀಸ್ ಅಂತ ತಗೊಂಡಾಗ ದೇ ಆರ್ ಆಲ್ಮೋಸ್ಟ್ ದ ಸೇಮ್ ಅಂತ ಹೇಳ್ತಾನೆ. ಸೊ ಫಸ್ಟ್ ಎಲಿಮೆಂಟು ರೆಸ್ಟ್ ಆಫ್ ದ ಎಲಿಮೆಂಟ್ ಜೊತೆಗೆ ಅದೇ ಗ್ರೂಪ್ನಲ್ಲಿ ಬೇರೆ ಥರ ಪ್ರಾಪರ್ಟೀಸನ್ನು ತೋರಿಸಿದ್ರೆ, ಅದೇ ಫಸ್ಟ್ ಎಲಿಮೆಂಟ್ ಆಫ್ ದ ಫಸ್ಟ್ ಗ್ರೂಪ್ ವಿಚ್ ಕ್ಯಾನ್ ಶೋ ಸೊ ಸೇಮ್ ಟೈಪ್ ಆಫ್ ಪ್ರಾಪರ್ಟೀಸ್ ಶೋನ್ ಬೈ ದ ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಹೈಯರ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪಲ್ಲಿ, ಫಸ್ಟ್ ಗ್ರೂಪಲ್ಲಿ ಫಸ್ಟ್ ಎಲಿಮೆಂಟ್ ಆದರೆ ಸೆಕೆಂಡ್ ಗ್ರೂಪಲ್ಲಿ ಸೆಕೆಂಡ್ ಎಲಿಮೆಂಟು, ಹೀಗೆ ಇದೆರಡು ಎಲಿಮೆಂಟ್ಸ್ದು ಪ್ರಾಪರ್ಟೀಸು ಸಿಮಿಲರ್ ಬರುತ್ತೆ. ಸಚ್ ಎ ಟೈಪ್ ಆಫ್ ಸಿಮಿಲರ್ ಪ್ರಾಪರ್ಟಿ ಶೋನ್ ಬೈ ದ ಟೂ ಎಲಿಮೆಂಟ್ಸ್ ದೇ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಡಯಾಗನಲ್ ಟು ಈಚ್ ಅದರ್. ಆ್ಯಂಡ್ ಇದನ್ನು ನಾವು ಡಯಾಗನಲ್ ರಿಲೇಷನ್ಶಿಪ್ ಆಫ್ ಬಿಟ್ವೀನ್ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಂತ ತೊಗೊಂಡಿದ್ದೀನಿ. ನಿಮ್ಗೆ ಸ್ಟ್ರೈಟಾಗಿ ಹೇಳಿದ್ದೀನಿ ಯಾಕೆ ಇಲ್ಲಿ ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಅಂತ ತೊಗೊಂಡಿದ್ದೀನಿ ಅಂತಂದರೆ, ಲಿಥಿಯಮ್ ಫಸ್ಟ್ ಎಲಿಮೆಂಟ್ ಆಫ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್, ಮೆಗ್ನೀಷಿಯಮ್ ಸೆಕೆಂಡ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್. ಸೊ ಅದೆರಡು ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಎರಡು ಡಯಾಗನಲಿ ಆಪೋಸಿಟ್ ಆಗಿದೆ ಅಥವಾ ಡಯಾಗನಲ್ ಆಗಿ ಪ್ರೆಸೆಂಟ್ ಇದೆ. ಆ್ಯಂಡ್ ಇದೆರಡು ಎಲಿಮೆಂಟ್ಸ್ದು ಪ್ರಾಪರ್ಟೀಸು ಆಲ್ಮೋಸ್ಟ್ ಸೇಮ್ ಥರ ಬರುತ್ತೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಪ್ರಾಪರ್ಟಿ ಇಟ್ ಈಸ್ ಕಾಲ್ಡ್ ಆಸ್ ಅ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಏನಂಗಂದರೆ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳಿದ್ದೀನಿ. ಹಾಗಿದ್ರೆ ಯಾಕೆ ಅದು ಡಯಾಗನಲ್ ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ? ವಾಟ್ ಈಸ್ ದ ರೀಸನ್ ಫಾರ್ ದ ಡಯಾಗನಲ್ ರಿಲೇಷನ್ಶಿಪ್ ಶೋನ್ ಬೈ ದ ಪ್ರೆಸೆಂಟ್ ಬಿಟ್ವೀನ್ ದ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಂತ ಅಂದರೆ, ಫಸ್ಟು ರೀಸನ್ಸನ್ನು ಹೇಳ್ಬಿಟ್ಟು ಆಮೇಲೆ ಸೊ ಏನೇನು ಸೇಮ್ ಪ್ರಾಪರ್ಟಿ ತೋರಿಸುತ್ತೆ, ಸಿಮಿಲರ್ ಪ್ರಾಪರ್ಟೀಸ್ ಏನೇನು ತೋರಿಸುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಯೂಸಲ್ ಆಗಿ ಈ ಡಯಾಗನಲ್ ರಿಲೇಷನ್ಶಿಪ್ ಅಥವಾ ಸೇಮ್ ಟೈಪ್ ಆಫ್ ದ ಪ್ರಾಪರ್ಟಿ ಶೋನ್ ಬೈ ದ ಟೂ ಡಯಾಗನಲಿ ಪ್ರೆಸೆಂಟ್ ಟೂ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಡಯಾಗನಲಿ ಇರುವಂಥ ಎರಡು ಎಲಿಮೆಂಟ್ಸು ಸೇಮ್ ಪ್ರಾಪರ್ಟಿ ಏನಕ್ಕೆ ಬರುತ್ತೆ ರೀಸನ್ ಅಂತಂದರೆ, ಸೊ ಇದು ರೀಸನ್ಸ್ ಹೇಳ್ತಾನೆ ನೋಡಿ. ಲಿಥಿಯಮ್ ಎಕ್ಸಿಬಿಟ್ಸ್ ಡಯಾಗನಲ್ ರಿಲೇಷನ್ಶಿಪ್ ವಿತ್ ಮೆಗ್ನೀಷಿಯಮ್ ಅಂತ ಹೇಳ್ತಾನೆ ಡ್ಯೂ ಟು ಬಿಕಾಸ್ ಆಫ್ ದ ರೀಸನ್ ಅಂತ ಹೇಳ್ತಾನೆ. ಸೊ ವಾಟ್ ಇಸ್ ದ ರೀಸನ್ ಅಂತಾನೆ, ಬಿಕಾಸ್ ಆಫ್ ದ ನಿಯರ್ಲಿ ದ ಸೇಮ್ ಅಟಾಮಿಕ್ ಆ್ಯಂಡ್ ಅಯೋನಿಕ್ ರೇಡಿಯೈ. ಯಾಕೆ ಇಲ್ಲಿ ಈ ಎರಡು ಎಲಿಮೆಂಟ್ಸು ಒಂದೇ ಥರ ಪ್ರಾಪರ್ಟಿನ ತೋರಿಸುತ್ತೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ರೀಸನ್. ಒಂದು ರೀಸನ್ ಏನು ಅಂತಂದರೆ, ಸೊ ಬೋತ್ ದ ಎಲಿಮೆಂಟ್ಸ್ ದೇ ಕ್ಯಾನ್ ಹ್ಯಾವ್ ದ ಆಲ್ಮೋಸ್ಟ್, ಅಂದರೆ ಎಕ್ಸಾಕ್ಟ್ಲಿ ಅಂತ ಇಲ್ಲ, ಆಲ್ಮೋಸ್ಟ್ ನಿಯರ್ಲಿ ದ ಅಟಾಮಿಕ್ ಆ್ಯಂಡ್ ದ ಅಯೋನಿಕ್ ರೇಡಿಯಸ್ ಆಫ್ ದ ಟೂ ಎಲಿಮೆಂಟ್ಸ್, ಲಿಥಿಯಮ್ ಇರ್ಬೋದು ಮತ್ತು ಮೆಗ್ನೀಷಿಯಮ್ ಇರ್ಬೋದು, ಆಲ್ಮೋಸ್ಟ್ ದೇ ಆರ್ ನಿಯರ್ಲಿ ದ ಸೇಮ್ ಅಂತ ಹೇಳ್ತಾನೆ. ಇದು ಒಂದು ಪ್ರಾಪರ್ಟಿ. ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂತಂದರೆ, ಬಿಕಾಸ್ ಆಫ್ ದ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ. ಆಲ್ಮೋಸ್ಟ್ ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಎರಡೂ ಎಲಿಮೆಂಟ್ಸ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಸೊ ಒಂದೇ ವ್ಯಾಲ್ಯೂ ಬರುತ್ತೆ, ಆಲ್ಮೋಸ್ಟ್ ನಿಯರ್ಲಿ ದ ಸೇಮ್ ಬರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಟೂ ಸಿಂಪಲ್ ರೀಸನ್ಸ್ ಹಿಯರ್, ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಪ್ರಾಪರ್ಟೀಸು ಎರಡೂ ಒಂದಕ್ಕೊಂದು ಸೇಮ್ ಬರುತ್ತೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪ್ರಾಪರ್ಟೀಸ್ ಆಫ್ ಬೋತ್ ದ ಲಿಥಿಯಮ್ ಆ್ಯಂಡ್ ದ ಮೆಗ್ನೀಷಿಯಮ್ ದೇ ಕ್ಯಾನ್ ಶೋ ದ ಸೇಮ್ ಟೈಪ್ ಆಫ್ ದ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ. ಇದನ್ನು ನಾವು ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ವಾ? ಸೊ ಇದು ಡಯಾಗನಲ್ ರಿಲೇಷನ್ಶಿಪ್ ಅಂತಂದ್ರೇನು, ಯಾಕೆ ಅದು ಡಯಾಗನಲ್ ರಿಲೇಷನ್ಶಿಪ್ಪನ್ನು ತೋರಿಸುತ್ತೆ ಅನ್ನೋದನ್ನು ಸೊ ರೀಸನ್ಸ್ ಹೇಳಿದೆ. ಹಾಗಿದ್ರೆ ಏನೇನು ಡಯಾಗನಲ್ ರಿಲೇಷನ್ಶಿಪ್ ಬರುತ್ತೆ, ಅಥವಾ ವಾಟ್ ಆಲ್ ದ ಸಿಮಿಲರ್ ಪ್ರಾಪರ್ಟಿ ಶೋನ್ ಬೈ ಬೋತ್ ದ ಲಿಥಿಯಮ್ ಆ್ಯಂಡ್ ದ ಮೆಗ್ನೀಷಿಯಮ್ ನೆಕ್ಸ್ಟ್ ಹೇಳ್ತಾ ಇದೆ. ಏನೇನು ಪ್ರಾಪರ್ಟಿ ತೋರಿಸುತ್ತೆ ಸೇಮ್ ಪ್ರಾಪರ್ಟಿ ಅಂತಂದರೆ, ಫಸ್ಟ್ ಪ್ರಾಪರ್ಟಿ ನೋಡಿ, ಬೋತ್ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ದೇ ಆರ್ ಹಾರ್ಡರ್. ಫಸ್ಟ್ ಅನಾಮಲಸ್ ಪ್ರಾಪರ್ಟಿನಲ್ಲಿ ಹೇಳಿದ್ದೆ, ಲಿಥಿಯಮು ಹಾರ್ಡಾಗಿರುತ್ತೆ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದ್ರೆ ಅಂತಂದಲ್ವಾ. ದ ಹಾರ್ಡ್ನೆಸ್ ಆಫ್ ಬೋತ್ ದ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ದೇ ಆರ್ ಆಲ್ಮೋಸ್ಟ್ ದ ಸೇಮ್ ಅಂತ ಹೇಳ್ತಾನೆ, ಅಥವಾ ಎರಡೂ ಹಾರ್ಡಾಗಿರುತ್ತೆ ಅಂತ ಹೇಳ್ತಾನೆ. ಇದು ಒಂದು ಸೇಮ್ ಪ್ರಾಪರ್ಟಿ, ಸೇಮ್ ಕೈಂಡ್ ಆಫ್ ಪ್ರಾಪರ್ಟಿ ಶೋನ್ ಬೈ ಬೋತ್ ದ ಲಿಥಿಯಮ್ ಆ್ಯಂಡ್ ದ ಮೆಗ್ನೀಷಿಯಮ್ ಬಿಕಾಸ್ ಆಫ್ ದ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಆ್ಯಂಡ್ ದ ಸೆಕೆಂಡ್ ಡಯಾಗನಲ್ ರಿಲೇಷನ್ಶಿಪ್ ಅಥವಾ ಸೆಕೆಂಡ್ ಸೇಮ್ ಟೈಪ್ ಆಫ್ ಪ್ರಾಪರ್ಟಿ ಶೋನ್ ಬೈ ದ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಅಂತ ತೊಗೊಂಡ್ರೆ, ಬೋತ್ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ದೇ ಕ್ಯಾನ್ ಫಾರ್ಮ್ ಓನ್ಲಿ ಮೊನಾಕ್ಸೈಡ್ ಕಾಂಪೌಂಡ್ ವೆನ್ ದೇ ಅಂಡರ್ಗೋ ರಿಯಾಕ್ಷನ್ ವಿತ್ ಆಕ್ಸಿಜನ್. ಇಲ್ಲಿ ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಎರಡೂ ಎಲಿಮೆಂಟ್ಸು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಿದಾಗ ಎರಡೂ ಮೊನಾಕ್ಸೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ವ್ಯಾರಾಸ್ ಅಲ್ಲಿ ತೋರಿಸಿದ್ದಾನೆ ಮೊನಾಕ್ಸೈಡ್ ಅಂತಲೇ ಫಾರ್ಮುಲಾ ತೋರಿಸಿದ್ದಾನೆ, Li2O ಅಂತಂದರೆ ಲಿಥಿಯಮ್ ಮೊನಾಕ್ಸೈಡು, MgO ಅಂತಂದರೆ ಮೆಗ್ನೀಷಿಯಮ್ ಆಕ್ಸೈಡು. ಆ್ಯಂಡ್ ದೇ ಡು ನಾಟ್ ಫಾರ್ಮ್ ಪರಾಕ್ಸೈಡ್ ಆ್ಯಂಡ್ ಸೂಪರ್ ಆಕ್ಸೈಡ್ ಕಾಂಪೌಂಡನ್ನ ಫಾರ್ಮೇಷನ್ ಮಾಡೋದಿಲ್ಲ.
ಎರಡೂ ಅಷ್ಟೇ ಸೇಮು, ಬರೀ ಮಾನಾಕ್ಸೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ, ಬಟ್ ಪರಾಕ್ಸೈಡ್ ಆ್ಯಂಡ್ ಸೂಪರ್ ಆಕ್ಸೈಡ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡೋದಿಲ್ಲ. ಇದು ನೆಕ್ಸ್ಟ್ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಇನ್ನೊಂದು ದ ನೆಕ್ಸ್ಟ್ ಸಿಮಿಲರ್ ಪ್ರಾಪರ್ಟಿ ಶೋನ್ ಬೈ ಬೋತ್ ದ ಲಿಥಿಯಮ್ ಆ್ಯಂಡ್ ದ ಮೆಗ್ನೀಷಿಯಮ್ ಅಂತ ತೊಗೊಂಡ್ರೆ ನೆಕ್ಸ್ಟ್ ಪ್ರಾಪರ್ಟಿ ಹೇಳ್ತಾ ಇದೆ ನೋಡಿ. ಬೋತ್ ಲಿಥಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ದೇ ರಿಯಾಕ್ಟ್ ಸ್ಲೋಲಿ ವಿತ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಟು ಫಾರ್ಮ್ ನೈಟ್ರೈಡ್ ಕಾಂಪೌಂಡ್. ಅಲ್ಲಿ ಹೇಳಿದ್ದ ಅನಾಮಲಸ್ ಪ್ರಾಪರ್ಟಿನಲ್ಲಿ ಲಿಥಿಯಮ್ಮು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆಗಿ ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ವೆರಾಸ್ ಬೇರೆ ಎಲಿಮೆಂಟ್ಸು ಸೋಡಿಯಮು, ಪೊಟ್ಯಾಷಿಯಮು, ರುಬಿಡಿಯಮು, ಸೀಸಿಯಮು ನೈಟ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಮಾಡಲ್ಲ ಅಂತ ಹೇಳಿದ್ದ. ಅದು ಅನಾಮಲಸ್ ಪ್ರಾಪರ್ಟಿ ಆಯಿತು. ಬಟ್ ಜಸ್ಟ್ ಲೈಕ್ ದ ಲಿಥಿಯಮ್ ಎಲಿಮೆಂಟ್ ಹಿಯರ್ ದ ಮೆಗ್ನೀಷಿಯಮ್ ಆಲ್ಸೋ, ಇಲ್ಲಿ ಲಿಥಿಯಮು ಮತ್ತು ಮೆಗ್ನೀಷಿಯಮ್ ಎರಡೂ ಎಲಿಮೆಂಟ್ಸ್ ಏನು ಮಾಡುತ್ತೆ, ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಜೊತೆಗೆ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವೆರಿ ಸ್ಲೋಲಿ, ತುಂಬ ಸ್ಲೋಲಿ ರಿಯಾಕ್ಷನ್ ಆಗಿ ದ ರೆಸ್ಪೆಕ್ಟಿವ್ ನೈಟ್ರೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ಬೇರೆ ಎಲಿಮೆಂಟ್ಸು ಫಾರ್ಮೇಷನ್ ಮಾಡೋದಿಲ್ಲ. ಸೊ ಇದೆರಡೂ ಫಾರ್ಮೇಷನ್ ಮಾಡುತ್ತೆ. ದೇರ್ಫೋರ್ ಇದನ್ನು ಡಯಾಗನಲ್ ರಿಲೇಷನ್ಶಿಪ್ ಅಥವಾ ಸಿಮಿಲರ್ ಪ್ರಾಪರ್ಟೀಸ್ ಅಂತ ತಗೊಳ್ತೀವಿ. ರಿಯಾಕ್ಷನ್ ತೋರಿಸಿದ್ದಾನೆ ಅಲ್ಲಿ, ಲಿಥಿಯಮು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆದಾಗ ಲಿಥಿಯಮ್ ನೈಟ್ರೈಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಮೆಗ್ನೀಷಿಯಮು ನೈಟ್ರೋಜನ್ ಜೊತೆ ರಿಯಾಕ್ಷನ್ ಆದಾಗ ಮೆಗ್ನೀಷಿಯಮ್ ನೈಟ್ರೈಡ್. ನೋಡಿ ಇಲ್ಲಿ ಫಾರ್ಮುಲಾ ಡಿಫ್ರೆಂಟ್ ಬರ್ತಾ ಇದೆ. ಸೊ ಫಸ್ಟ್ ಎಲಿಮೆಂಟ್ಗೆ ಇಲ್ಲಿ ನೋಡಿ ಆಕ್ಸೈಡು ಅಷ್ಟೇ, ಲಿಥಿಯಮ್ ಮೊನಾಕ್ಸೈಡ್ ಅಂತ ತಗೊಂಡಾಗ ಅದ್ರ ಫಾರ್ಮುಲಾ Li2O ಅಂತ ತಗೊಂಡೆ. ವೆರಾಸ್ ಮೆಗ್ನೀಷಿಯಮ್ ಮೊನಾಕ್ಸೈಡ್ ಅಂದರೆ ಮೆಗ್ನೀಷಿಯಮ್ ಆಕ್ಸೈಡ್ MgO ಅಂತ ಬರ್ತಾ ಇದೆ. ಕನ್ಫ್ಯೂಸ್ ಆಗಬೇಡಿ, ಯಾಕೆ ಸರ್ ಇಲ್ಲಿ ಸೊ ಇದ್ರ ಫಾರ್ಮುಲಾ Li2O ಅಂತ ಬಂದರೆ ಲಿಥಿಯಮ್ದು, ಮೆಗ್ನೀಷಿಯಮ್ದು MgO ಅಂತ ಯಾಕೆ ಬರ್ತಾ ಇದೆ ಅಂತಲೇ ಇಲ್ಲಿ ಆಕ್ಸಿಡೇಷನ್ ಸ್ಟೇಟು ಚೇಂಜ್ ಆಗುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಲಿಥಿಯಮು ಮೆಗ್ನೀಷಿಯಮ್ ಬೇರೆ ಬೇರೆ ಇರುತ್ತೆ. ಸೊ ಆಕ್ಸಿಜನ್ ಮೇಲೆ ಯಾವಾಗಲೂ ಇಲ್ಲಿ -2 ಬರುತ್ತೆ. ಎರಡೂ ಕಾಂಪೌಂಡ್ಸ್ನಲ್ಲಿ ಆಕ್ಸಿಜನ್ ಮೇಲೆ -2 ಬರುತ್ತೆ ಆಕ್ಸಿಡೇಷನ್ ಸ್ಟೇಟು. ವೆರಾಸ್ ಲಿಥಿಯಮ್ ಮೇಲೆ +1 ಬರುತ್ತೆ. ಬಟ್ +1 -2ಗೆ ಈಕ್ವಲ್ ಆಗಲಿಲ್ಲ ಅಲ್ವಾ, ಅದಕ್ಕೆ ನಾನಿಲ್ಲಿ ಲಿಥಿಯಮ್ನ 2 ತೊಗೊಂಡಿದ್ದೀನಿ. ಅಂದರೆ 2 ಲಿಥಿಯಮ್ನ ತೊಗೊಂಡ್ರೆ 2 × +1 +2 ಆಯಿತು. +2 ಈಕ್ವಲ್ಸ್ ಟು -2 ಆಗುತ್ತೆ. ಆವಾಗ ಕಾಂಪೌಂಡು ನ್ಯೂಟ್ರಲ್ ಆಗುತ್ತೆ. ಸೊ ದಟ್ಸ್ ವೈ ಇಯರ್ ಐ ಹ್ಯಾವ್ ಟೇಕನ್ Li2 ಅಂತ ತೊಗೊಂಡಿದ್ದೀನಿ ಇನ್ ಆರ್ಡರ್ ಟು ಈಕ್ವಲ್ ದ ಚಾರ್ಜ್. ದೇರ್ಫೋರ್ ಅದು Li2O ಆಯಿತು. ಮೆಗ್ನೀಷಿಯಮ್ ಆಕ್ಸೈಡು MgO ಅಂತ ಯಾಕೆ ತೊಗೊಂಡೆ ಅಂತಂದರೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಗ್ನೀಷಿಯಮ್ ಇಟ್ ಈಸ್ +2 ಇಟ್ಸ್ ಸೆಲ್ಫ್ ಆ್ಯಂಡ್ ಎರಡೂ ಈಕ್ವಲ್ ಇದೆ. ದೇರ್ಫೋರ್ ಅದನ್ನು MgO ಅಂತ ತೊಗೊಂಡಿದ್ದೀನಿ. ಇದು ಪಾಯಿಂಟು, ನೆನಪಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಯಾಕೆ ಹಿಂಗೆ ಬರ್ಕೊಂಡ್ರು ಸರು, ಇದನ್ನು Li2O ಅಂತ ಬರ್ಕೊಂಡ್ರು, ಅದನ್ನು MgO ಅಂತ ಯಾಕೆ ಬರ್ಕೊಂಡಿದ್ದಾನೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್. ಸೊ ಇದು ಹೀಗೆ. ಅದೇ ಥರ ಇಲ್ಲೂ ಅಷ್ಟೇ, ಇಲ್ಲಿ ಲಿಥಿಯಮ್ ನೈಟ್ರೈಡ್ ತೊಗೊಂಡಾಗ Li3N ಅಂತ ತೊಗೊಂಡಿದ್ದೀನಿ. ಮೆಗ್ನೀಷಿಯಮ್ ನೈಟ್ರೈಡ್ ತೊಗೊಂಡಾಗ Mg3N2 ಅಂತ ತೊಗೊಂಡಿದ್ದೀನಿ. ಲಿಥಿಯಮ್ ನೈಟ್ರೈಡ್ನಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಾನು, ನೈಟ್ರೋಜನ್ ಮೇಲೆ -3 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ಲಿಥಿಯಮ್ ಮೇಲೆ +1. ಸೊ +1 ಇಟ್ ಇಸ್ ನಾಟ್ ಈಕ್ವಲ್ ಟು -3 ಅಲ್ವಾ. ದೇರ್ಫೋರ್ ಅದನ್ನು +3 ಮಾಡ್ಕೊಳ್ಳೋಕೆ ಏನು ಮಾಡ್ತೀನಿ, ಲಿಥಿಯಮನ್ನು ನಾನು ಸೊ 3 ತೊಗೊಳ್ತೀನಿ. 3 × +1 +3 ಆಯಿತು. +3 ಇಟ್ ಈಸ್ ಈಕ್ವಲ್ ಟು -3 ಆಗುತ್ತೆ. ಇದು ಲಿಥಿಯಮ್ ನೈಟ್ರೈಡ್ ಕಥೆ. ಆದರೆ ಮೆಗ್ನೀಷಿಯಮ್ ನೈಟ್ರೈಡ್ ಫಾರ್ಮುಲಾ ನೋಡಿ ಹೆಂಗೆ ತೋರಿಸಿದ್ದಾನೆ, Mg3N2 ಅಂತ ತೋರಿಸಿದ್ದಾನೆ. ಯಾಕಿದು Mg3N2 ಆಯಿತು ಅಂತಂದರೆ ಇಲ್ಲಿ ನೈಟ್ರೋಜನ್ ಮೇಲೆ -3 ಬರುತ್ತೆ ಸೇಮು, ಆ್ಯಂಡ್ ಇಲ್ಲಿ Mg ಮೇಲೆ +2 ಇದೆ. ನೋಡಿ -3 +2 ಎರಡು ಈಕ್ವಲ್ ಆಗಲಿಲ್ಲ. ಈಗ ಎರಡೂ ಈಕ್ವಲ್ ಮಾಡ್ಕೊಳ್ಳೋಕೆ ಏನು ಮಾಡ್ತೀನಿ, ನೈಟ್ರೋಜನ್ನ ನಾನು 2 ತೊಗೊಳ್ತೀನಿ. 2 ನೈಟ್ರೋಜನ್ನ ತೊಗೊಂಡ್ರೆ ಫ್ರಮ್ ದ 2 ನೈಟ್ರೋಜನಿಂದ -6 ಆಯಿತು. ಈಗ +2ನ ನಾನು +6 ಮಾಡ್ಕೊಬೇಕು. -6 ಇದೆ, +6 ಮಾಡ್ಕೊಬೇಕು ಅಂತಂದರೆ Mgನ ನಾನು ಎಷ್ಟು ತೊಗೊಬೇಕು ನೋಡಿ, Mgನ 3 ತೊಗೊಳ್ತೀನಿ. 3 × +2 ಇಟ್ ಈಸ್ ಈಕ್ವಲ್ ಟು +6 ಆಗುತ್ತೆ. ಹೀಗೆ ದೇರ್ಫೋರ್ +6 ಇಟ್ ಈಸ್ ಈಕ್ವಲ್ ಟು -6 ಆಗುತ್ತೆ. ದೇರ್ಫೋರ್ ಫಾರ್ಮುಲಾ ನ್ಯೂಟ್ರಲ್ ಆಗೋದಕ್ಕೆ, ಚಾರ್ಜನ್ನು ನ್ಯೂಟ್ರಲ್ ಮಾಡೋದಕ್ಕೆ, ಚಾರ್ಜನ್ನು ಈಕ್ವಲೈಸ್ ಮಾಡೋದಕ್ಕೆ ಸೊ ನಂಬರ್ ಆಫ್ ಐಟಮ್ಸನ್ನು ಹಾಕಿ ತೊಗೊಳ್ತಾ ಇದ್ದೀನಿ. ದೇರ್ಫೋರ್ ಇಲ್ಲಿ ಫಾರ್ಮುಲಾ ಮೇಲೆ ನೀವು ಕನ್ಫ್ಯೂಷನ್ ಆಗಬೇಡಿ, ಅಲ್ಲಿ ಆಕ್ಸಿಡೇಷನ್ ಸ್ಟೇಟು ಚೇಂಜ್ ಇರುತ್ತೆ. ಸೊ ಅದು ಅರ್ಥ ಆಯ್ತಲ್ಲ. ಇದು ನೆಕ್ಸ್ಟು ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ತೊಗೊಂಡ್ರೆ ಬೋತ್ ಲಿಥಿಯಮ್ ಕಾರ್ಬೋನೇಟ್ ಆ್ಯಂಡ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ದೇ ಆರ್ ಥರ್ಮಲಿ ಅನ್ಸ್ಟೇಬಲ್ ಆ್ಯಂಡ್ ದೇ ಕ್ಯಾನ್ ಬಿ ಡಿಕಂಪೋಸ್ಡ್ ಆನ್ ಹೀಟಿಂಗ್ ಅಂತ ಹೇಳ್ತಾನೆ. ಇದು ಅನಾಮಲಸ್ ಪ್ರಾಪರ್ಟಿ ಹೇಳಿದ್ದೀನಿ ನಿಮಗೆ. ಲಿಥಿಯಮ್ ಕಾರ್ಬೋನೇಟು ಹೀಟ್ ಮಾಡಿದ್ರೆ ಡಿಕಂಪೋಸ್ ಆಗಿ ನನಗೆ ಲಿಥಿಯಮ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಬೇರೆ ಎಲಿಮೆಂಟ್ಸು ಸೋಡಿಯಮು, ಪೊಟ್ಯಾಷಿಯಮು, ರುಬಿಡಿಯಮ್, ಸೀಸಿಯಮ್ ಕಾರ್ಬೋನೇಟ್ಗಳು ಡಿಕಂಪೋಸ್ ಆಗಲ್ಲ ಅಂತ ಹೇಳಿದ್ದೆ ನಿಮಗೆ. ಬಟ್ ಇಲ್ಲಿ ಲಿಥಿಯಮ್ ಕಾರ್ಬೋನೇಟು ಮತ್ತು ಮೆಗ್ನೀಷಿಯಮ್ ಕಾರ್ಬೋನೇಟು ಎರಡೂ ಕಾಂಪೌಂಡ್ಸು ದೇ ಆರ್ ಥರ್ಮಲಿ ಅನ್ಸ್ಟೇಬಲ್. ದೇ ಕ್ಯಾನ್ ಅಂಡರ್ಗೋ ಥರ್ಮಲ್ ಡಿಕಂಪೋಸಿಷನ್. ಹೀಟ್ ಮಾಡಿದಾಗ ಡಿಕಂಪೋಸಿಷನ್ ಆಗಿ ಲಿಥಿಯಮ್ ಮೊನಾಕ್ಸೈಡು ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅದೇ ಥರ ಮೆಗ್ನೀಷಿಯಮ್ ಕಾರ್ಬೋನೇಟ್ ಆಲ್ಸೋ MgCO3 ಡಿಕಂಪೋಸಸ್ಟಿಗೂ ಮೆಗ್ನೀಷಿಯಮ್ ಆಕ್ಸೈಡ್ MgO ಸಿಗುತ್ತೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಇದು ನೆಕ್ಸ್ಟ್ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಆ್ಯಂಡ್ ದೀಸ್ ಆರ್ ಆಲ್ ಅಬೌಟ್ ದ ಡಯಾಗನಲ್ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಲಿಥಿಯಮ್ ಆ್ಯಂಡ್ ದ ಮೆಗ್ನೀಷಿಯಮ್ ಎಲಿಮೆಂಟ್ ಅಂತ ಹೇಳ್ತಾನೆ.
ಸೊ ಇದಿಷ್ಟು ಡಯಾಗನಲ್ ರಿಲೇಷನ್ಶಿಪ್ಪು ಮತ್ತು ಅನಾಮಲಸ್ ಪ್ರಾಪರ್ಟಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ನಿಮಗೆ ಕೇಳ್ಬೋದು ಇದ್ರ ಬಗ್ಗೆ, ಎರಡರ ಬಗ್ಗೆನೂ ಕೇಳ್ಬೋದು. ಅನಾಮಲಸ್ ಪ್ರಾಪರ್ಟಿ ಮತ್ತು ಡಯಾಗನಲ್ ರಿಲೇಷನ್ಶಿಪ್ ಎರಡನ್ನೂ ಕೇಳ್ಬೋದು. ಸೊ ಇದಿಷ್ಟು ಆಲ್ಕಲಿ ಮೆಟಲ್ ಎಲಿಮೆಂಟ್ಸ್, ದಟ್ ಈಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಸಿಲೆಬಸ್ನಲ್ಲಿ, ಕೆಮಿಸ್ಟ್ರಿ ಸಿಲೆಬಸ್ನಲ್ಲಿ ಸೊ ಸಮ್ ಕಾಂಪೌಂಡ್ಸ್ ಆಫ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸು, ಸೋಡಿಯಂ ಎಲಿಮೆಂಟ್ಸು ಸಮ್ ಕಾಂಪೌಂಡ್ಸನ್ನು ಹೇಳಿದ್ದ, ಅದ್ರ ಬಗ್ಗೆ ಪ್ರಿಪ್ರೇಷನ್ನು ಪ್ರಾಪರ್ಟೀಸನ್ನು ಹೇಳಿದ್ದ, ಸಿಲೆಬಸ್ನಲ್ಲಿ ಕೊಟ್ಟಿದ್ದಾನೆ. ಬಟ್ ಈ ವರ್ಷ ನಿಮಗೆ ಕೊರೋನಾ ಇರೋದ್ರಿಂದ ಆ ಸಿಲೆಬಸನ್ನು ರಿಮೂವ್ ಮಾಡಿದ್ದಾನೆ. ದೇರ್ಫೋರ್ ದ ಕಾಂಪೌಂಡ್ಸ್ ಆಫ್ ಸೋಡಿಯಂ ಏನಿದೆ ಅದನ್ನು ಇಲ್ಲಿಂದ ರಿಮೂವ್ ಮಾಡಲಾಗಿದೆ. ದೇರ್ಫೋರ್ ಈಗ ನಾನು ಸ್ಟ್ರೈಟ್ ಅವೇ ನಾನು ನೆಕ್ಸ್ಟು ಇದಿಷ್ಟು ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್, ಇಷ್ಟೇ, ಇನ್ನೇನು ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ಗೆ ಹೋಗ್ತಾ ಇದ್ದೀನಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಇನ್ನೊಂದು ಗ್ರೂಪಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ, ಅದನ್ನು ನಾವು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ತಗೊಳ್ತೀವಿ. ಆ್ಯಂಡ್ ಜನರಲಿ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸನ್ನು ನಾವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ. ಯೂಸ್ವಲ್ ಆಗಿ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಪೀರಿಯಾಡಿಕ್ ಟೇಬಲ್ ದೇ ಆರ್ ಆಲ್ಸೋ ನೋನ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸರಿ, ಯಾಕೆ ಇವುಗಳನ್ನ ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ? ರೀಸನ್ ದ ಸೇಮ್. ಏನು, ಎಲ್ಲಿ ನಾವು ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳ್ತೀವಿ, ಅಲ್ಲಿ ಯಾವುದೇ ಎಸ್ ಬ್ಲಾಕ್ ಎಲಿಮೆಂಟ್ನ ತೊಗೊಂಡು ಅದರಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ನ ತೊಗೊಂಡು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಅಥವಾ ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡಬೇಕಾದ್ರೆ ಯಾವಾಗಲೂ ಲಾಸ್ಟ್ ಎಲೆಕ್ಟ್ರಾನ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ ಎಂಟರ್ಸ್ ದ ಎಸ್ ಆರ್ಬಿಟಲ್. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅದೇ ಥರ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸಲ್ಲೂ ಅಷ್ಟೇ. ಸೊ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ದ ಎಸ್ ಆರ್ಬಿಟಲ್, ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ಈಗ ಫಸ್ಟು ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಒಂದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಹೇಳಿದ್ದಲ್ವ, ಆಲ್ಕಲಿ ಮೆಟಲ್ಸ್ ತೊಗೊಂಡಾಗ ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ನೋಬಲ್ ಗ್ಯಾಸ್ ಕೋರ್ ಅಂತ ತೊಗೊಂಡು ಅದನ್ನು NS1 ಅಂತ ಎಂಡ್ ಆಗುತ್ತೆ ಅಂತ ಹೇಳ್ತೆ. NS1 ಹೀಗೆ NS1 ಎಂಡ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಥರ ಇಲ್ಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರುತ್ತೆ? ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ವಿಲ್ ಬಿ ಟೇಕನ್ ಆಸ್ ನೋಬಲ್ ಗ್ಯಾಸ್ ಕೋರ್ NS2 ಅಂತ ಹೇಳ್ತಾನೆ. ಲಾಸ್ಟಲ್ಲಿ NS2 ಬರುತ್ತೆ. ಅಂದರೆ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್ NS2 ಇಂದ ಎಂಡ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಹಾಗಿದ್ರೆ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್? ಅದರದ್ದು ಪ್ರಾಪರ್ಟೀಸ್ ಏನೇನು ಬರುತ್ತೆ, ಸೊ ಟ್ರೆಂಡ್ ಏನು ಬರುತ್ತೆ ಅಲ್ಲಿ ಪ್ರಾಪರ್ಟೀಸ್ನಲ್ಲಿ ಅನ್ನೋದನ್ನು ಈ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ಟೇಬಲ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೇಬಲನ್ನು ನೋಡಿ. ಹಾಗಿದ್ರೆ ಗ್ರೂಪ್ 2 ಎಲಿಮೆಂಟ್ಸ್ ಯಾವುದ್ಯಾವುದು ಸರ್? ಆಲ್ಕಲೈನ್ ಅರ್ತ್ ಮೆಟಲ್ಸ್ ಯಾವುದ್ಯಾವುದು ಸರ್? ವೈ ದೇ ಆರ್ ಕಾಲ್ಡ್ ಆಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಸರ್ ಅಂತ ಕೇಳ್ಬೋದು. ಅದೊಂದು ಆನ್ಸರ್ ಮಾಡಿಲ್ಲ ನಿಮಗೆ. ಜಸ್ಟ್ ಲೈಕ್ ದ ಆಲ್ಕಲಿ ಮೆಟಲ್ಸ್ ಇಯರ್ ಆಲ್ಸೋ ಆಲ್ಕಲೈನ್ ಅರ್ತ್ ಮೆಟಲ್ಸು ಅಂತ ತಗೊಂಡಾಗ ಅಲ್ಲಿ ಆಲ್ಕಲೈನ್ ಅಂತ ಹೇಳ್ತೀವಿ. ಒಂದು ಸೆಕೆಂಡ್ ದೇ ಕ್ಯಾನ್ ಫಾರ್ಮ್ ದ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ, ಆಲ್ಕಲಿನ ಫಾರ್ಮೇಷನ್ ಮಾಡುತ್ತೆ. ಅರ್ತ್ ಮೆಟಲ್ಸ್ ಅಂತ ತಗೊಂಡಾಗ ಇವು ಯಥೇಚ್ಛವಾಗಿ ಅಂದರೆ ಮೋಸ್ಟ್ ಅಬಂಡೆಂಟ್ಲಿ ದೇ ಆರ್ ಪ್ರೆಸೆಂಟ್ ಇನ್ ದ ಅರ್ತ್ ಅಂತ ಹೇಳ್ತಾನೆ. ಅರ್ಥಲ್ಲಿ ಯಥೇಚ್ಛವಾಗಿ ಸಿಗುತ್ತೆ, ಅಂದರೆ ಅರ್ಥಲ್ಲಿ ಸಿಗೋದ್ರಿಂದ ಇದನ್ನು ನಾವು ಆಲ್ಕಲೈನ್ ಅರ್ತ್ ಮೆಟಲ್ಸ್, ಜಾಸ್ತಿ ಅರ್ಥಲ್ಲಿ ಸಿಗೋದ್ರಿಂದ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್ ಸಿಗೋದ್ರಿಂದ ಇದನ್ನು ನಾವು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆರ್ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್, ಅದನ್ನು ಈ ಟೇಬಲ್ ತೋರಿಸ್ತಾ ನೋಡಿ. ಸೊ ಫಸ್ಟ್ ಆಫ್ ಆಲ್ ನೋಡೋಣ ಇಲ್ಲಿ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಪಿರಿಯಾಡಿಕ್ ಟೇಬಲ್. ವಾಟ್ ಆರ್ ದೋಸ್ ಎಲಿಮೆಂಟ್ಸ್ ಅಂತಂದರೆ ಕಾಣ್ತಾ ಇದೆ ಎಲಿಮೆಂಟ್ಸು ಒಂದು 6 ಕಾಲಮಲ್ಲಿ ನಿಮಗೆ ಕಾಣ್ತಾ ಇದೆ. ಎಲಿಮೆಂಟ್ಸ್ ಬಂದು ಫಸ್ಟ್ ಎಲಿಮೆಂಟು ಬೆರಿಲಿಯಮ್, ಸೆಕೆಂಡ್ ಎಲಿಮೆಂಟು ಮೆಗ್ನೀಷಿಯಮ್. ಆಲ್ರೆಡಿ ತೋರಿಸಿದೆ ನಿಮಗೆ, ಲಿಥಿಯಮು ಮೆಗ್ನೀಷಿಯಮು ಡಯಾಗನಲ್ ರಿಲೇಷನ್ಶಿಪ್ ತೋರಿಸುತ್ತೆ ಅಂತ ನಿಮಗೆ ತೋರಿಸಿದೆ ಅಲ್ಲಿ. ಅದು ಮೆಗ್ನೀಷಿಯಮ್ ಎಲಿಮೆಂಟ್. ಮೆಗ್ನೀಷಿಯಮ್ ಆದಮೇಲೆ ಕ್ಯಾಲ್ಶಿಯಮು, ಕ್ಯಾಲ್ಶಿಯಮ್ ಆದಮೇಲೆ ಸ್ಟ್ರಾನ್ಶಿಯಮು, ಸ್ಟ್ರಾನ್ಶಿಯಮ್ ಆದಮೇಲೆ ಕೊನೆಯಲ್ಲಿ ಬೇರಿಯಮ್ ಅಂತ. ಇಲ್ಲೂ ಅಷ್ಟೇ. ಸೊ ಆಲ್ಕಲಿ ಮೆಟಲ್ಸ್ ಥರನೇ ಆಲ್ಕಲೈನ್ ಅರ್ತ್ ಮೆಟಲ್ಸ್ನಲ್ಲಿ 5 ಎಲಿಮೆಂಟ್ ಬರುತ್ತೆ. ಸೊ ಬೆರಿಲಿಯಮ್, ಅದಾದಮೇಲೆ ನೆಕ್ಸ್ಟು ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್, ಸ್ಟ್ರಾನ್ಶಿಯಮ್ ಆ್ಯಂಡ್ ಬೇರಿಯಮ್. ಆ್ಯಂಡ್ ದ ಪ್ರಾಪರ್ಟೀಸ್ ಅಂತ ತಗೊಂಡಾಗ ನೋಡಿ ಟ್ರೆಂಡ್ ತೋರಿಸ್ತಾ ಇದೆ ನಿಮಗೆ ಇಲ್ಲಿ. ಫಸ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ತಗೊಂಡಾಗ ಇಲ್ಲಿ ತೋರಿಸಿದ್ದಾನೆ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಟೇಕನ್ ಆಸ್ ನೋಬಲ್ ಗ್ಯಾಸ್ ಕೋರ್ NS2. ಲಾಸ್ಟಲ್ಲಿ ಔಟರ್ ಮೋಸ್ಟ್ ಶೆಲ್ನಲ್ಲಿ NS2 ಇಂದ ಎಂಡ್ ಆಗುತ್ತೆ. ಸೊ ಅದೇ ಥರ ನೋಡಿ ಬೆರಿಲಿಯಮ್ ತಗೊಂಡಾಗ ವಿಚ್ ಈಸ್ ಟೇಕನ್ ಆಸ್ ಹೀಲಿಯಮ್ ಕೋರ್ ಅಂತ ಹೇಳ್ತಾನೆ. ಹೀಲಿಯಮ್ ಕೋರ್ ಅಂತಂದರೆ ಬೆರಿಲಿಯಮ್ದು ಅಟಾಮಿಕ್ ನಂಬರ್ 4 ಅಂತ ಹೇಳ್ತಾನೆ. ದೇರ್ಫೋರ್ 4 ಅಂತ ಬರ್ಕೊಂಡಾಗ ವಿತ್ ದ ಅಟಾಮಿಕ್ ನಂಬರ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನೋಡಿ 1s2 2s2 ಅಂತ ಬರ್ಕೊಳ್ತೀವಿ.
ಬಟ್ ಇಲ್ಲಿ 1:2 ಏನಿದೆ, ಸೊ ವಿಚ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ನೋಬಲ್ ಗ್ಯಾಸ್, ಪ್ರೀವಿಯಸ್ ನೋಬಲ್ ಗ್ಯಾಸ್ ಅಂತ ಹೇಳ್ತಾನೆ. ಇಟ್ ಈಸ್ ನಥಿಂಗ್ ಬಟ್ ಹೀಲಿಯಂ ಎಲಿಮೆಂಟ್ಸ್ ನೋಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ. ದೇರ್ಫೋರ್ ಅದನ್ನು ಇನ್ ದ ಫಾರ್ಮ್ ಆಫ್ ನೋಬಲ್ ಗ್ಯಾಸ್ ಕೋರ್ ಅಂತ ಬರ್ಕೊಂಡಿದ್ದೀನಿ. ಹೀಲಿಯಂ ಕೋರ್ 2s2 ಅಂತ ಬರ್ಕೊಂಡಿದ್ದೀನಿ. ಅದೇ ಥರ ಮೆಗ್ನೀಷಿಯಮ್ ಎಲಿಮೆಂಟ್ ನೋಡಿ, ಆ ಮೆಗ್ನೀಷಿಯಮ್ ಎಲಿಮೆಂಟು ಅಟಾಮಿಕ್ ನಂಬರ್ ಬಂದು 12. So therefore with the help of that atomic number if I write the electronic configuration which is taken as 1s2 2s2 2p6 10 ಆಯಿತು ಎಲೆಕ್ಟ್ರಾನ್ಸು, ಕೊನೆಯಲ್ಲಿ 3s2 ತೊಗೊಳ್ತೀನಿ. ಸೊ ಇಲ್ಲಿ 1s2 ಇಂದ ಅಪ್ ಟು 2p6 ಟೋಟಲ್ 10 ಎಲೆಕ್ಟ್ರಾನ್ಸ್ ಇದೆಯಲ್ಲ, ಇಟ್ ಈಸ್ ಈಕ್ವಲ್ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಪ್ರೀವಿಯಸ್ ನೋಬಲ್ ಗ್ಯಾಸ್. ಅದಕ್ಕೆ ಹಿಂದೆ ಬರುವಂಥ ನೋಬಲ್ ಗ್ಯಾಸ್ ಎಲಿಮೆಂಟು ನಿಯಾನ್ ಅಂತ ಹೇಳ್ತಾನೆ. ನಿಯಾನ್ ಗ್ಯಾಸ್, ನಿಯಾನ್ ಕೋರ್ 3s2 ಅಂತ ಹೇಳ್ತಾನೆ. ದೇರ್ಫೋರ್ ಹಿಂಗೆ. ಅದೇ ಥರ ಕ್ಯಾಲ್ಶಿಯಮ್ಗೆ ಆರ್ಗಾನ್ ಕೋರ್ 4s2 ಬರುತ್ತೆ. ನೆಕ್ಸ್ಟು ಸ್ಟ್ರಾನ್ಶಿಯಮ್ಗೆ ಕ್ರೆಪ್ಟಾನ್ ಕೋರ್ 5s2 ಬರುತ್ತೆ. ಬೇರಿಯಮ್ಗೆ ಕ್ಸೆನಾನ್ 4 6s2 ಬರ್ತಾಯಿದೆ. ನಿಮ್ಗೆ ಕಾಣ್ತಾ ಇದೆ ಆಲ್ಮೋಸ್ಟ್, ಅಂದರೆ ಎಲ್ಲ ಎಲಿಮೆಂಟ್ಸ್ಗೂ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಸೇಮ್ ಬರ್ತಾಯಿದೆ. ಸೊ ವಿಚ್ ಈಸ್ ಎಂಡಿಂಗ್ ಅಪ್ ವಿತ್ ns2. ಇದು ಒಂದಾಯಿತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು. ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟು. ಮೆಲ್ಟಿಂಗ್ ಪಾಯಿಂಟ್ ಹೇಳ್ತಾ ಇದೆ, ಮೆಲ್ಟಿಂಗ್ ಪಾಯಿಂಟು ಡಿಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಶೆಲ್ಸ್, ಅಥವಾ ಡೌನ್ ದ ಗ್ರೂಪ್ ಇಲ್ಲಿ ಮೆಲ್ಟಿಂಗ್ ಪಾಯಿಂಟು ಡಿಕ್ರೀಸ್ ಆಗ್ತಾಯಿದೆ. ಸೊ ಡಿಕ್ರೀಸ್ ಆಗ್ತಾಯಿದೆ ಯಾಕೆ ಅಂತಂದರೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಅಲ್ಲಿ ಅಟಾಮಿಕ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಅಟಾಮಿಕ್ ವಾಲ್ಯೂಮ್ ಜಾಸ್ತಿಯಾಗಿ ಸೊ ಅದರಿಂದ ಸೊ ಮೆಲ್ಟಿಂಗ್ ಪಾಯಿಂಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸೊ ಡಿಕ್ರೀಸ್ ಆಗಿ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟು ಡೆನ್ಸಿಟಿ ನೋಡಿ, ಡೆನ್ಸಿಟಿ ಆಫ್ ದ ಎಲಿಮೆಂಟ್ಸು ಯೂಸಲ್ ಆಗಿ ಡೌನ್ ದ ಗ್ರೂಪ್ ಏನಾಗುತ್ತೆ, ಸ್ವಲ್ಪ ಅಪ್ ಟು ಮಿಡ್ಲ್ವರೆಗೆ ಅದು ಸ್ವಲ್ಪ ಡಿಕ್ರೀಸ್ ಆಗಿ ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಡೌನ್ ದ ಗ್ರೂಪ್ ಏನಾಗುತ್ತೆ, ಕೆಲವೊಂದು ಸಲ ಅಟಾಮಿಕ್ ವಾಲ್ಯೂಮು ಜಾಸ್ತಿ ಆದಾಗ ಅಲ್ಲಿ ಡೆನ್ಸಿಟಿ ಕಡಿಮೆ ಆಗುತ್ತೆ. ಡೆನ್ಸಿಟಿ ಕಡಿಮೆ ಆದಾಗ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಸೊ ಕೆಲವೊಂದು ಸಲ ಏನಾಗುತ್ತೆ, ಅಟಾಮಿಕ್ ಮಾಸು ಅಲ್ಲಿ ಪ್ರಿಡಾಮಿನೆಂಟಾಗಿ ಜಾಸ್ತಿ ಆದಾಗ, ಅಟಾಮಿಕ್ ಮಾಸ್ ಜಾಸ್ತಿ ಆದಾಗ ಅವಾಗ ಏನಾಗುತ್ತೆ, ಡೆನ್ಸಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಆ ಪಾಯಿಂಟಲ್ಲಿ ಇಲ್ಲಿ ಸೊ ಪ್ಲೇ ಮಾಡ್ತಾಯಿದೆ. ಆ್ಯಂಡ್ ಇದೆರಡು ಆಯಿತು, ಮೆಲ್ಟಿಂಗ್ ಪಾಯಿಂಟು, ಡೆನ್ಸಿಟಿ ಆಯಿತು. ನೆಕ್ಸ್ಟ್ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ ಅಟಾಮಿಕ್ ರೇಡಿಯಸ್ ನೋಡಿ. ಯೂಸಲಾಗಿ ನಿಮ್ಗೆ ಗೊತ್ತಿದೆ ಸೈಜ್ ಆಫ್ ಅನ್ ಆಟಮ್ ಅಥವಾ ಅಟಾಮಿಕ್ ರೇಡಿಯಸ್ ಅಂತ ತೊಗೊಂಡ್ರೆ, ಅಟಾಮಿಕ್ ರೇಡಿಯಸ್ಸು ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜ್ ಆಫ್ ಅನ್ ಆಟಮ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ನಮಗೆ ಗೊತ್ತಿದೆ, ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಸೊ ನಂಬರ್ ಆಫ್ ಶೆಲ್ಸ್ ಅಂತ ಹೇಳ್ತಾನೆ. ಜಸ್ಟ್ ಲೈಕ್ ದ್ಯಾಟ್. ಸೊ ಇಲ್ಲೂ ಅಷ್ಟೇ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ದು ಕಂಟಿನ್ಯೂಸ್ಲಿ ವೆನ್ ವಿ ಮೂವ್ ಡೌನ್ ದ ಗ್ರೂಪ್ ಅಂತ ಬಂದಾಗ ಅಟಾಮಿಕ್ ರೇಡಿಯಸ್ ಇಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ. ಇನ್ ಟರ್ಮ್ಸ್ ಆಫ್ ಆಂಗ್ಸ್ಟಾನ್ ಯೂನಿಟಲ್ಲಿ ಕೊಡ್ತಾ ಇದ್ದಾನೆ ಅದನ್ನು 0.9 ಆಂಗ್ಸ್ಟಾನ್ ಯೂನಿಟ್, 1.41 ಇದೆ. ನೆಕ್ಸ್ಟ್ ಎಲಿಮೆಂಟ್ಗೆ 1.76 ಬರುತ್ತೆ. ನೆಕ್ಸ್ಟ್ ಎಲಿಮೆಂಟ್ಗೆ 1.95 ಇದೆ. ನೆಕ್ಸ್ಟ್ ಎಲಿಮೆಂಟ್ಗೆ 2.15 ಇದೆ. ಆ್ಯಂಡ್ ಕೊನೆಯಲ್ಲಿ ಲಾಸ್ಟ್ ಪ್ರಾಪರ್ಟಿ ಅಯನೈಜೇಷನ್ ಎಂಥಾಲ್ಪಿ, I1 ಅಂತ ತೊಗೊಂಡಿದ್ದೀನಿ. ಫಸ್ಟ್ ಅಯನೈಜೇಷನ್ ಎಂಥಾಲ್ಪಿ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತಾನೆ. ದ ಫಸ್ಟ್ ಅಯನೈಜೇಷನ್ ಎಂಥಾಲ್ಪಿ ನಿಮ್ಗೆ ಗೊತ್ತಿದೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಅಯನೈಜೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ. ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗಬೇಕು. ಯಾಕೆ ಡಿಕ್ರೀಸ್ ಆಗಬೇಕು ಅಂತಂದರೆ, ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜ್ ಆಫ್ ಅನ್ ಆಟಮ್ ಇನ್ಕ್ರೀಸ್ ಆಗುತ್ತೆ. ಸೈಜ್ ಜಾಸ್ತಿ ಆದಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರಾನ್ಗೂ ಲಾಸ್ಟ್ ಎಲೆಕ್ಟ್ರಾನ್ಗೂ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಆವಾಗ ನಾವು ಈಸಿಲಿ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ಬೋದು ಡೌನ್ ದ ಗ್ರೂಪ್ ಅಂತ ಹೇಳ್ತಾನೆ. ಸೊ ಅದು ಇಂಡಿಕೇಟ್ ಮಾಡ್ತಾಯಿದೆ ನಿಮಗೆ ಇಲ್ಲಿ ಡೌನ್ ದ ಗ್ರೂಪ್ ಅಯನೈಜೇಷನ್ ಎಂಥಾಲ್ಪಿ ಏನಾಗ್ತಾಯಿದೆ ನೋಡಿ, ಡಿಕ್ರೀಸ್ ಆಗ್ತಾಯಿದೆ. ಫಸ್ಟ್ ಎಲಿಮೆಂಟ್ ನೋಡಿ ಬೆರಿಲಿಯಮ್ಗೆ ಅದೇ ಹೈಯೆಸ್ಟು 899 ಕಿಲೋ ಜೌಲ್ಸ್ ಬರುತ್ತೆ. ಸೆಕೆಂಡ್ ಎಲಿಮೆಂಟ್ಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ 738 ಕಿಲೋ ಜೌಲ್ಸ್. ನೆಕ್ಸ್ಟು 590 ಕಿಲೋ ಜೌಲ್ಸ್. ನೆಕ್ಸ್ಟು ಸ್ಟ್ರಾನ್ಶಿಯಮ್ಗೆ 549 ಆ್ಯಂಡ್ ಫಾರ್ ದ ಲಾಸ್ಟ್ ಎಲಿಮೆಂಟ್ ಬೇರಿಯಮ್ಗೆ 503 ಬರ್ತಾಯಿದೆ. ಇದು ಜನರಲ್ ಟ್ರೆಂಡ್ ಇನ್ ದ ಪ್ರಾಪರ್ಟೀಸ್ ಆಫ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್, ದಟ್ ಈಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತಾನೆ. ಸೊ ನೆಕ್ಸ್ಟು ಇದಿಷ್ಟಾದಮೇಲೆ ನೆಕ್ಸ್ಟು ಫಿಸಿಕಲ್ ಪ್ರಾಪರ್ಟೀಸ್ಗೆ ಹೋಗೋಣ. ಸೊ ಟ್ರೆಂಡ್ ಇನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಅಥವಾ ಅಟಾಮಿಕ್ ಪ್ರಾಪರ್ಟೀಸ್ ನೋಡಿ ಆಯ್ತಲ್ವಾ. ಈಗ ನೆಕ್ಸ್ಟು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ತೊಗೊಂಡ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಏನೇನಾಗುತ್ತೆ ನೋಡ್ತಾ ಹೋಗೋಣ. ಅದರಿಂದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ, ಆಲ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ದೇ ಆರ್ ಆಲ್ಸೋ ಸಿಲ್ವರಿ ವೈಟ್ ಸಾಫ್ಟ್ ಬಟ್ ಲೆಸ್ ಸಾಫ್ಟರ್ ದೆನ್ ದ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾನೆ. ಸೊ ಇದೂ ಅಷ್ಟೇ ಆಲ್ಕಲಿ ಮೆಟಲ್ಸ್ ಥರನೇ ಆಲ್ಕಲೈನ್ ಅರ್ತ್ ಮೆಟಲ್ಸು ದೇ ಆರ್ ಸಿಲ್ವರಿ ವೈಟ್ ಇರುತ್ತೆ ಆ್ಯಂಡ್ ದೇ ಆರ್ ಸಾಫ್ಟರ್ ಅಂತ ಹೇಳ್ತಾನೆ. ಸಾಫ್ಟ್ ಇರುತ್ತೆ ಬಟ್ ದ ಸಾಫ್ಟ್ನೆಸ್ ಅಂತ ತಗೊಂಡಾಗ ದ ಸಾಫ್ಟ್ನೆಸ್ ವಿಚ್ ಈಸ್ ಲೆಸ್ಸರ್ ದೆನ್ ದಟ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಅಂದರೆ ಆಲ್ಕಲಿ ಮೆಟಲ್ಸ್ಗಿಂತ ಇವು ಸ್ವಲ್ಪ ಹಾರ್ಡ್ ಇರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ, ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೆಕೆಂಡ್ ಫಿಸಿಕಲ್ ಪ್ರಾಪರ್ಟಿ ಏನು, ಆಲ್ಕಲೈನ್ ಅರ್ತ್ ಮೆಟಲ್ಸ್ ದೇ ಆರ್ ಡೆನ್ಸರ್ ದೆನ್ ದ ಆಲ್ಕಲಿ ಮೆಟಲ್ಸ್. ದ ಡೆನ್ಸಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ಸ್ವಲ್ಪ ಕಡಿಮೆ ಇರುತ್ತೆ.
ವೆರಾಸ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ದು ಡೆನ್ಸಿಟಿ ಸೊ ಆಲ್ಕಲಿ ಮೆಟಲ್ಸ್ಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ದೇರ್ಫೋರ್ ದೇ ಆರ್ ಡೆನ್ಸರ್ ದೆನ್ ದ ಆಲ್ಕಲಿ ಮೆಟಲ್ಸ್, ಮೋರ್ ಡೆನ್ಸರ್ ದೆನ್ ದ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾನೆ. ಇದು ಸೆಕೆಂಡ್ ಪ್ರಾಪರ್ಟಿ. ದ ಮೆಲ್ಟಿಂಗ್ ಆ್ಯಂಡ್ ದ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ದೇ ಆರ್ ಹೈಯರ್ ದೆನ್ ದ ಆಲ್ಕಲಿ ಮೆಟಲ್ಸ್. ಸೊ ಇದೆಲ್ಲ ಯಾಕಾಗುತ್ತೆ ಅಂತಂದರೆ ಅಕ್ರಾಸ್ ದ ಪೀರಿಯಡ್ ನೋಡಿ, ನಾವು ಫಸ್ಟ್ ಗ್ರೂಪಿಂದ ಸೆಕೆಂಡ್ ಗ್ರೂಪ್ ಹೋದಾಗ ಅದನ್ನು ಅಕ್ರಾಸ್ ದ ಪೀರಿಯಡ್ ಅಂತ ತೊಗೊಳ್ತೀವಿ. ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಅಲ್ಲಿ ಸೈಜ್ ಆಫ್ ಅನ್ ಆಟಮ್ ಡಿಕ್ರೀಸ್ ಆಗುತ್ತೆ. ಸೈಜ್ ಆಫ್ ಅನ್ ಆಟಮ್ ಡಿಕ್ರೀಸ್ ಆದಾಗ ಅವಾಗ ಡೆನ್ಸಿಟಿ ಆಗ್ಬೋದು, ಹಾರ್ಡ್ನೆಸ್ ಆಗ್ಬೋದು, ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪ್ರಕಾರ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಮತ್ತು ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಓಕೆ. ಹಿಯರ್ ಆಲ್ಸೋ ದ ಮೆಲ್ಟಿಂಗ್ ಆ್ಯಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆಲ್ಕಲಿ ಮೆಟಲ್ಸ್ಗಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಪ್ರಾಪರ್ಟಿ. ಡ್ಯೂ ಟು ದ ಸ್ಮಾಲರ್ ಅಟಾಮಿಕ್ ಸೈಜ್, ಯಾಕೆ ಅಂತಂದರೆ ಪಾಯಿಂಟ್ ಹೇಳಿದ್ದೇನೆ, ಡ್ಯೂ ಟು ದ ಸ್ಮಾಲರ್ ಅಟಾಮಿಕ್ ಸೈಜ್ ಆ್ಯಂಡ್ ಸ್ಟ್ರಾಂಗರ್ ಮೆಟಾಲಿಕ್ ಬಾಂಡ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರಾಪರ್ಟಿ, ಸೊ ಜಸ್ಟ್ ಲೈಕ್ ಆಲ್ಕಲಿ ಮೆಟಲ್ಸಲ್ಲಿ ಹೇಳಿದ್ದ ದ ಆಲ್ಕಲಿ ಮೆಟಲ್ಸ್ ಆರ್ ದ ಕಾಂಪೌಂಡ್ಸ್ ಆಫ್ ದ ಆಲ್ಕಲಿ ಮೆಟಲ್, ಸೊ ದೇ ಕ್ಯಾನ್ ಗಿವ್ ಸರ್ಟನ್ ಸ್ಪೆಸಿಫಿಕ್ ಕಲರ್ ಟು ದ ಬುನ್ಸನ್ ಫ್ಲೇಮ್ ಅಂತ ಹೇಳಿದ್ದ. ಆಲ್ಕಲಿ ಮೆಟಲ್ಸ್ ಇರ್ಬೋದು ಅಥವಾ ಆಲ್ಕಲಿ ಮೆಟಲ್ ಕಾಂಪೌಂಡ್ಸನ್ನು ನಾವು ಬುನ್ಸನ್ ಫ್ಲೇಮ್ನಲ್ಲಿ ಅದನ್ನು ಹೀಟ್ ಮಾಡಿದ್ರೆ ಅಥವಾ ಬರ್ನ್ ಮಾಡಿದ್ರೆ ಏನಾಗ್ತಾಯಿತ್ತು, ಅಲ್ಲಿ ಸ್ಪೆಸಿಫಿಕ್ ಕಲರ್, ಒಂದು ಡೆಫಿನೆಟ್ ಕಲರ್ನ ಕೊಡ್ತಾಯಿತ್ತು ಬುನ್ಸನ್ ಫ್ಲೇಮ್ಗೆ. ಹೇಳ್ತಾ ಇದ್ದ ಲಿಥಿಯಮ್ಮು ಕ್ರಿಮ್ಸನ್ ರೆಡ್ ಕೊಡುತ್ತೆ, ಸೋಡಿಯಮ್ಮು ಗೋಲ್ಡನ್ ಎಲ್ಲೋ ಕೊಡುತ್ತೆ, ಮತ್ತು ಇನ್ನೊಂದು ಪೊಟ್ಯಾಷಿಯಮ್ಮು ಲಿಲಾಕ್ ಕಲರ್ ಕೊಡುತ್ತೆ, ಹೀಗೆಲ್ಲ ಹೇಳ್ತಾ ಇದ್ದಲ್ಲ. ಅದೇ ಥರ ಇಲ್ಲೂ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಥವಾ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಸೊ ಆರ್ ದ ಕಾಂಪೌಂಡ್ಸ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಸೊ ದೇ ಕ್ಯಾನ್ ಇಂಪಾರ್ಟ್ ಆರ್ ದೇ ಕ್ಯಾನ್ ಗಿವ್ ಎ ಡೆಫಿನೆಟ್ ಕಲರ್ ಟು ದ ಬುನ್ಸನ್ ಫ್ಲೇಮ್ ಅಂತ ಹೇಳ್ತಾನೆ. ಬುನ್ಸನ್ ಫ್ಲೇಮ್ಗೆ ಒಂದು ಡೆಫಿನೆಟ್ ಕಲರನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಯಾಕೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿನ್ನೆ ಪಾಠದಲ್ಲಿ. ಸೊ ಅದೇ ಥರ ಇಲ್ಲೂ ಅಷ್ಟೇ, ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆ್ಯಂಡ್ ದೇರ್ ಸಾಲ್ಟ್ಸ್ ಇಂಪಾರ್ಟ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಟು ದ ಫ್ಲೇಮ್ ಅಂತ ಹೇಳ್ತಾನೆ. ಸೊ ಏನೇನು ಕೊಡುತ್ತೆ ಅಂತಂದರೆ ಎಕ್ಸಾಂಪಲ್ ನೋಡಿ, ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಮೆಟಲ್ ತೊಗೊಂಡ್ರೆ ಕ್ಯಾಲ್ಶಿಯಮ್ಮು ಬ್ರಿಕ್ ರೆಡನ್ನು ಕೊಡುತ್ತೆ. ನೀವು ನೋಡಿದ್ದೀರಿ ಇದನ್ನು ಸಾಲ್ಟ್ ಅನಾಲಿಸಿಸಲ್ಲಿ, ನೀವು ಕ್ಯಾಲ್ಶಿಯಂ ಕಾರ್ಬೋನೇಟ್ ಮಾಡಿದ್ದೀರಿ ಅನಿಸುತ್ತೆ. ಎರಡು ಬ್ಯಾಚಲ್ಲೂ ಮಾಡಿದ್ದೀರಿ ಅನಿಸುತ್ತೆ. ಎರಡೂ ಬ್ಯಾಚ್ಗೆ ಒಂದು ಫ್ಲೇಮ್ ಟೆಸ್ಟ್ ಮಾಡಿದ್ದೀರಿ ನೀವು. ಕ್ಯಾಲ್ಶಿಯಮ್ಗೆ ಫ್ಲೇಮ್ ಟೆಸ್ಟ್ ಮಾಡಿದಾಗ ಅದು ಬ್ರಿಕ್ ರೆಡ್ ಕಲರ್ನ ಕೊಡುತ್ತೆ. ಯಾಕೆ ಕೊಡುತ್ತೆ ಅನ್ನೋದನ್ನು ರೀಸನ್ ನಿಮಗೆ ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಕಾಸ್ ಆಫ್ ದ ಅಬ್ಸಾರ್ಪ್ಷನ್ ಆಫ್ ದ ಎನರ್ಜಿ ಅಂತ ಹೇಳಿದ್ದೀನಿ. ಅಬ್ಸಾರ್ಬ್ ಮಾಡಿ ಎಲೆಕ್ಟ್ರಾನ್ ಏನು ಮಾಡುತ್ತೆ, ಹೀಟ್ ಮಾಡಿದಾಗ ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ, ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ, ಅಲ್ಲಿ ಸ್ಟೇಬಲ್ ಇರೋದಿಲ್ಲ ಅದು, ಮತ್ತೆ ವಾಪಸ್ ಅದು ಗ್ರೌಂಡ್ ಸ್ಟೇಟಿಗೆ ಬರಬೇಕಾದ್ರೆ ಅದು ಒಂದು ಡೆಫಿನೆಟ್ ಕಲರ್ನ ಕೊಟ್ಟು ಗ್ರೌಂಡ್ ಸ್ಟೇಟಿಗೆ ಬರುತ್ತೆ. ಇದು ಪಾಯಿಂಟ್. ಸೊ ಹಾಗೆ ಕ್ಯಾಲ್ಶಿಯಮ್ಮು ಬ್ರಿಕ್ ರೆಡ್ಡನ್ನು ಕೊಟ್ಟರೆ ಸ್ಟ್ರಾನ್ಶಿಯಮ್ಮು ಕ್ರಿಮ್ಸನ್ ರೆಡ್ಡನ್ನು ಕೊಡುತ್ತೆ. ಬೇರಿಯಮ್ ಇದೆಯಲ್ಲ, ಬೇರಿಯಮ್ಮು ಆ್ಯಪಲ್ ಗ್ರೀನ್ ಕಲರ್ನ ಕೊಡುತ್ತೆ. ಇದಿಷ್ಟು ನಿಮಗೆ ಸಾಲ್ಟ್ ಅನಾಲಿಸಿಸಲ್ಲಿ ಮೂರೂ ಸಿಗುತ್ತೆ. ನಿಮಗೆ ಮೂರೂ ಎಕ್ಸಾಂಪಲ್ ಇದೆ. ಸೊ ಸಾಲ್ಟ್ ಅನಾಲಿಸಿಸ್ ನೀವು ಸೆಕೆಂಡ್ ಇಯರ್ನಲ್ಲಿ ಕಂಪ್ಲೀಟ್ ಮಾಡಿದಾಗ ಎಲ್ಲನೂ ಮಾಡಿದಾಗ ನಿಮ್ಗೆ ಅಲ್ಲಿ ಸೊ ಅದ್ರದ್ದು ಗೊತ್ತಾಗುತ್ತೆ ಅದು. ಸೊ ಇದಿಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತೀವಿ ಕಣಪ್ಪ. ಇದಿಷ್ಟು ನೆಕ್ಸ್ಟ್ ಬಿಟ್ ಆಫ್ ದ ಪೋರ್ಷನ್ ಅಂತ ಹೇಳ್ತಾನೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ತೊಗೊಂಡ್ರೆ, ಸೊ ಇಲ್ಲೂ ಅಷ್ಟೇ ಆಲ್ಕಲಿ ಮೆಟಲ್ಸಲ್ಲಿ ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳಿದೆ, ಅಥವಾ ಅನಾಮಲಸ್ ಬಿಹೇವಿಯರ್ ಆಫ್ ಲಿಥಿಯಮ್ ಅಂತ ಹೇಳಿದ್ವಿ. ಅದೇ ಥರ ಇಲ್ಲೂ ಅಷ್ಟೇ. ಸೊ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಫಸ್ಟ್ ಎಲಿಮೆಂಟ್ ಅಂತ ತೊಗೊಂಡ್ರೆ ಬೆರಿಲಿಯಮ್ ಅಂತ ಹೇಳ್ತಾನೆ. ಜನರಲಿ ದ ಪ್ರಾಪರ್ಟೀಸ್ ಆಫ್ ದ ಬೆರಿಲಿಯಮ್ ದೇ ಆರ್ ಕ್ವೈಟ್ ಡಿಫ್ರೆಂಟ್ ಕಂಪೇರ್ಡ್ ಟು ದ ಅದರ್ 4 ಎಲಿಮೆಂಟ್ಸ್ ಆಫ್ ದ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಹೇಳ್ತಾನೆ. ಸೊ ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ, ಸೊ ಕ್ಯಾಲ್ಶಿಯಮ್ಮು, ಸ್ಟ್ರಾನ್ಶಿಯಮ್ಮು ಮತ್ತು ಬೇರಿಯಮ್ಮು ಮತ್ತು ಮೆಗ್ನೀಷಿಯಮ್ ಜೊತೆ ಕಂಪೇರ್ ಮಾಡಿದ್ರೆ ಬೆರಿಲಿಯಮ್ ಎಲಿಮೆಂಟು ಸ್ವಲ್ಪ ಡಿಫ್ರೆಂಟ್ ಪ್ರಾಪರ್ಟೀಸನ್ನು ತೋರಿಸುತ್ತೆ. ಇದನ್ನು ನಾವು ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಯಾಕೆ ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ? ರೀಸನ್ಸ್ ಆರ್ ದ ಸೇಮ್. ಆಲ್ರೆಡಿ ನಾನು ರೀಸನ್ ಹೇಳಿದ್ದೀನಿ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಲಿಥಿಯಮ್ದು. ಅದೇ ಥರ ಇಲ್ಲೂ ಅಷ್ಟೇ ಬೆರಿಲಿಯಮ್ಮು ಯಾಕೆ ಅನಾಮಲಸ್ ಪ್ರಾಪರ್ಟೀಸನ್ನು ತೋರಿಸುತ್ತೆ ಅಂತಲೇ, ಇಟ್ ಈಸ್ ಡ್ಯೂ ಟು ದ ಸ್ಮಾಲರ್ ಅಟಾಮಿಕ್ ಸೈಜ್, ಹೈ ಅಯನೈಸೇಷನ್ ಎಂಥಾಲ್ಪಿ, electronegativity and due to the non-availability or due to the absence of d orbitals ಅಂತ ಹೇಳ್ತಾನೆ. ರೀಸನ್ ಸೇಮ್ ಬರುತ್ತೆ ಇಲ್ಲಿ, ಅದೇ ಥರ ಸೇಮ್ ಬರುತ್ತೆ. ಅನಾಮಲಸ್ ಪ್ರಾಪರ್ಟೀಸ್ ಏನೇನು ಬರುತ್ತೆ, ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ದ ಬೆರಿಲಿಯಮ್ ಅಂತ ಬಂದಾಗ ಸಮ್ ಅನಾಮಲಸ್ ಪ್ರಾಪರ್ಟೀಸ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನೇನು ಅನಾಮಲಸ್ ಪ್ರಾಪರ್ಟೀಸ್ ಬರುತ್ತೆ ಇಲ್ಲಿ ಅಂತಂದರೆ, ಅನಾಮಲಸ್ ಪ್ರಾಪರ್ಟೀಸಲ್ಲಿ ಸೊ ಒಂದು ಹೇಳ್ತಾ ಇದ್ದೀನಿ ಇಲ್ಲಿ, ಬೆರಿಲಿಯಮ್ ಈಸ್ ಹಾರ್ಡರ್ ದ್ಯಾನ್ ದ ಅದರ್ ಮೆಂಬರ್ಸ್ ಆಫ್ ದ ಗ್ರೂಪ್ಸ್ ಅಂತ ಹೇಳ್ತಾನೆ. ಅಂದರೆ ಅಲ್ಲಿ ಹೇಳಿದ್ನಲ್ಲ, ಲಿಥಿಯಮ್ಮು ಹಾರ್ಡಾಗಿರುತ್ತೆ, ಬೇರೆ ಎಲಿಮೆಂಟ್ಸು ಸಾಫ್ಟ್ ಇರುತ್ತೆ. ಸೊ ಅದೇ ಥರ ಇಲ್ಲೂ ಅಷ್ಟೇ ಸೆಕೆಂಡ್ ಗ್ರೂಪ್ನಲ್ಲಿ ಫಸ್ಟ್ ಎಲಿಮೆಂಟ್ ಬೆರಿಲಿಯಮ್ ಏನಿದೆ, ಬೆರಿಲಿಯಮ್ಮು ಬೇರೆ ಇನ್ನು 4 ಎಲಿಮೆಂಟ್ಸ್ಗಿಂತ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಬೆರಿಲಿಯಮ್ಗೆ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ, ಇನ್ನು ಉಳಿದ 4 ಎಲಿಮೆಂಟ್ಸ್ಗೆ ಹಾರ್ಡ್ನೆಸ್ ಕಡಿಮೆ ಇರುತ್ತೆ ಅಥವಾ ಸಾಫ್ಟ್ ಆಗಿರುತ್ತೆ.
ಆ್ಯಂಡ್ ಬಿಕಾಸ್ ಆಫ್ ದ ಹಾರ್ಡ್ನೆಸ್ ಬೆರಿಲಿಯಮ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ದ ಅದರ್ ಮೆಂಬರ್ಸ್ ಅಂತ ಹೇಳ್ತಾನೆ. ಸೇಮ್ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಇನ್ನೊಂದು ಡಿಫ್ರೆಂಟ್ ಅನಾಮಲಸ್ ಪ್ರಾಪರ್ಟಿನ ತೊಗೊಂಡ್ರೆ, ಬೆರಿಲಿಯಮ್ ಕ್ಯಾನ್ ಫಾರ್ಮ್ ಕೋವಲೆಂಟ್ ಕಾಂಪೌಂಡ್ಸ್ ಡ್ಯೂ ಟು ಹೈ ಪೋಲರೈಸಿಂಗ್ ಪವರ್ ಆಫ್ Be2+ ಅಂತ ಹೇಳ್ತಾನೆ. ಅಂದರೆ ಯೂಸಲ್ ಆಗಿ ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈನ್ ಮಾಡಿದ್ರೆ ಅಥವಾ ರಿಯಾಕ್ಷನ್ ಮಾಡಿದ್ರೆ ಅಥವಾ ಬೇರೆ ಎಲಿಮೆಂಟ್ಸ್ ಜೊತೆ ಕಂಬೈನ್ ಆದಾಗ ಅಥವಾ ರಿಯಾಕ್ಷನ್ ಆದಾಗ ದ ಕಾಂಪೌಂಡ್ಸ್ ಆಫ್ ಬೆರಿಲಿಯಮ್ ಅಂತ ಹೇಳ್ತೀವಲ್ಲ, ಅದರದ್ದು ನೇಚರ್ ಏನಿರುತ್ತೆ ಅಂತಲೇ ದೇ ಆರ್ ದ ಕೋವಲೆಂಟ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತಾನೆ. ದೇ ಆರ್ ನಥಿಂಗ್ ಬಟ್ ದ ಕೋವಲೆಂಟ್ ಮಾಲಿಕ್ಯೂಲ್ಸ್. ಅಂದರೆ ದೇ ಕ್ಯಾನ್ ಫಾರ್ಮ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಕೋವಲೆಂಟ್ ಕಾಂಪೌಂಡ್ಸ್ ಅಂತಂದರೆ ಅದಕ್ಕೊಂದು ಕೋವಲೆಂಟ್ ಕ್ಯಾರೆಕ್ಟರ್ ಬರುತ್ತೆ, ಅಂದರೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾನೆ. ವೆರಾಸ್ ಬೇರೆ ಎಲಿಮೆಂಟ್ಸು ದೇ ಕ್ಯಾನ್ ಫಾರ್ಮ್ ಓನ್ಲಿ ದ ಅಯನಿಕ್ ಕಾಂಪೌಂಡ್ಸ್. ಅಲ್ಲಿ ಅಯನಿಕ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಅಯನಿಕ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ವೆರಾಸ್ ಬೆರಿಲಿಯಮ್ ತೊಗೊಂಡಾಗ ಬೆರಿಲಿಯಮು ಕೋವಲೆಂಟ್ ಮಾಲಿಕ್ಯೂಲ್ಸನ್ನು ಫಾರ್ಮೇಷನ್ ಮಾಡಿದ್ರೆ ಬೇರೆ ಎಲಿಮೆಂಟ್ಸು ಅಯನಿಕ್ ಸಾಲ್ಟ್ಸ್ ಅಥವಾ ಅಯನಿಕ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಯಾಕೆ ಅದು ಬೆರಿಲಿಯಮು ಕೋವಲೆಂಟ್ ಮಾಲಿಕ್ಯೂಲ್ಸನ್ನು ಫಾರ್ಮೇಷನ್ ಮಾಡುತ್ತೆ ಅಂತಂದರೆ ಡ್ಯೂ ಟು ದ ಹೈ ಪೋಲರೈಸಿಂಗ್ ಪವರ್ ಆಫ್ ದ Be2+ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ. ನೆಕ್ಸ್ಟು, ಸೊ ಇಲ್ಲೊಂದು ಕ್ವೈಟ್ ಡಿಫ್ರೆಂಟ್ ಬರ್ತಾಯಿದೆ ನೋಡಿ. ಸಪೋಸ್ ಇಫ್ ಐ ಟೇಕ್ ದ ಆಕ್ಸೈಡ್ ಕಾಂಪೌಂಡ್ ಆ್ಯಂಡ್ ದ ಹೈಡ್ರಾಕ್ಸೈಡ್ ಕಾಂಪೌಂಡ್ ಆಫ್ ದ ಬೆರಿಲಿಯಮ್ ಅಂತ ತೊಗೊಂಡ್ರೆ ಅದರದ್ದು ಪ್ರಾಪರ್ಟಿ ಬಗ್ಗೆ ಹೇಳ್ತಾ ಇದ್ದಾನೆ. ಸೊ ಬೆರಿಲಿಯಮ್ ಎಲಿಮೆಂಟು 2 ಕಾಂಪೌಂಡ್ಸನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಆಕ್ಸೈಡ್ ಕಾಂಪೌಂಡು ಬೆರಿಲಿಯಮ್ ಆಕ್ಸೈಡು, ಇನ್ನೊಂದು ಹೈಡ್ರಾಕ್ಸೈಡ್ ಕಾಂಪೌಂಡು ಬೆರಿಲಿಯಮ್ ಹೈಡ್ರಾಕ್ಸೈಡ್ ಅಂತ ಇದೆರಡು ಕಾಂಪೌಂಡನ್ನ ತೊಗೊಂಡ್ರೆ, ಸೊ ಇದೆರಡು ಕಾಂಪೌಂಡ್ಸ್ ಪ್ರಾಪರ್ಟೀಸ್ ಏನು ಅಂತಂದರೆ, ಸೊ ಬೋತ್ ದಿಸ್ ಬೆರಿಲಿಯಮ್ ಆಕ್ಸೈಡ್ ಆ್ಯಂಡ್ ಬೆರಿಲಿಯಮ್ ಹೈಡ್ರಾಕ್ಸೈಡ್ ಕಾಂಪೌಂಡ್ ದೇ ಆರ್ ಆಂಫೋಟೆರಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ದೇ ಆರ್ ಆಂಫೋಟೆರಿಕ್ ಇನ್ ನೇಚರ್. ವೆರಾಸ್ ದ ಅದರ್ ಎಲಿಮೆಂಟ್ಸ್ ಕಾಂಪೌಂಡ್ಸ್ ತೊಗೊಂಡ್ರೆ ದ ಆಕ್ಸೈಡ್ ಆ್ಯಂಡ್ ದ ಹೈಡ್ರಾಕ್ಸೈಡ್ ಕಾಂಪೌಂಡ್ಸ್ ಆಫ್ ದ ಅದರ್ ಎಲಿಮೆಂಟ್ಸ್, ಅಂದರೆ ಅದೇ ಗ್ರೂಪ್ನಲ್ಲಿ ಇರುವಂಥ ಬೇರೆ ಎಲಿಮೆಂಟ್ಸ್ದು ಆಕ್ಸೈಡ್ ಕಾಂಪೌಂಡ್ ಅಥವಾ ಹೈಡ್ರಾಕ್ಸೈಡ್ ಕಾಂಪೌಂಡ್ ತೊಗೊಂಡ್ರೆ ದೇ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ಏನಂಗಂದರೆ ಬೇಸಿಕ್ ಇನ್ ನೇಚರ್ ಅಂತಂದರೆ ಸೊ ಬೇಸಿಕ್ ಅಂತಂದರೆ ದೇ ಕ್ಯಾನ್ ಆ್ಯಕ್ಟ್ಸ್ ಆಸ್ ಬೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ, ಬೇಸಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ವೆರಾಸ್ ಇಲ್ಲಿ ಬೆರಿಲಿಯಮ್ ಆಕ್ಸೈಡ್ ಮತ್ತು ಬೆರಿಲಿಯಮ್ ಹೈಡ್ರಾಕ್ಸೈಡ್ ಅಂತ ಹೇಳಿದ್ನಲ್ಲ, ದೇ ಆರ್ ಆಂಫೋಟೆರಿಕ್ ಇನ್ ನೇಚರ್ ಅಂತ ಹೇಳ್ದೆ. ಆಂಫೋಟೆರಿಕ್ ಅಂತಂದರೆ ಏನು? ದೇ ಕ್ಯಾನ್ ಆ್ಯಕ್ಟ್ ಬೋತ್ ಆ್ಯಸ್ ಅಸಿಡಿಕ್ ಆ್ಯಸ್ ವೆಲ್ ಆಸ್ ಬೇಸಿಕ್. ಅದು ಆ್ಯಸಿಡ್ ಆಗು ಆ್ಯಕ್ಟ್ ಮಾಡುತ್ತೆ ಮತ್ತು ಬೇಸ್ ಆಗು ಆ್ಯಕ್ಟ್ ಮಾಡುತ್ತೆ. ದ ಡಿಪೆಂಡ್ಸ್ ಆನ್ ದ ಸಿಚುವೇಷನ್ ಬೇಸಿಸ್ ಮೇಲೆ ಬೆರಿಲಿಯಮ್ ಆಕ್ಸೈಡು ಮತ್ತು ಬೆರಿಲಿಯಮ್ ಹೈಡ್ರಾಕ್ಸೈಡ್ ಕಾಂಪೌಂಡು ಸೊ ಆ್ಯಸಿಡ್ ಆಗು ಆ್ಯಕ್ಟ್ ಮಾಡುತ್ತೆ, ಬೇಸಿಕ್ ಆಗು ಆ್ಯಕ್ಟ್ ಮಾಡುತ್ತೆ, ಬೇಸ್ ಆಗು ಆ್ಯಕ್ಟ್ ಮಾಡುತ್ತೆ. ಅಂದರೆ ಅದಕ್ಕೊಂದು ಆಂಫೋಟೆರಿಕ್ ನೇಚರ್ ಅಂತಂದರೆ ಎರಡೂ ರೀತಿ ಆ್ಯಕ್ಟ್ ಮಾಡುವಂಥ ಎಬಿಲಿಟಿ ಇದ್ದಾಗ ಆ್ಯಸಿಡ್ ಮತ್ತು ಬೇಸ್ ಥರ ಎರಡೂ ರೀತಿ ಅದು ವರ್ಕ್ ಮಾಡಿದ್ರೆ ಅದನ್ನು ನಾವು ಆಂಫೋಟೆರಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ವೆರಾಸ್ ಅಂದರೆ ಬೆರಿಲಿಯಮ್ ಆಕ್ಸೈಡು ಬೆರಿಲಿಯಮ್ ಹೈಡ್ರಾಕ್ಸೈಡು ಆಂಫೋಟೆರಿಕ್ ಪ್ರಾಪರ್ಟಿ ಬರುತ್ತೆ ಅದಕ್ಕೆ. ವೆರಾಸ್ ಇದೆಯಲ್ಲ ಯಾವುದು ಬೇರೆ ಎಲಿಮೆಂಟ್ಸ್ ಇದೆಯಲ್ಲ, ಬೇರೆ ಎಲಿಮೆಂಟ್ಸು ಜನರಲ್ ಆಗಿ ಬೇಸಿಕ್ ಆಗಿರುತ್ತೆ. ದೇ ಕೆನಾಟ್ ಶೋ ಅಸಿಡಿಕ್ ಪ್ರಾಪರ್ಟಿ. ಬೆರಿಲಿಯಮ್ ಆಕ್ಸೈಡು ಬೆರಿಲಿಯಮ್ ಹೈಡ್ರಾಕ್ಸೈಡು ಅಸಿಡಿಕ್ ಪ್ರಾಪರ್ಟಿನ ತೋರಿಸುತ್ತೆ, ಬೇಸಿಕ್ ಪ್ರಾಪರ್ಟಿನ ತೋರಿಸುತ್ತೆ. ವೆರಾಸ್ ಬೇರೆ ಎಲಿಮೆಂಟ್ಸು ಇನ್ನು ಉಳಿದಂಥ 4 ಎಲಿಮೆಂಟ್ಸ್ದು ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ ಕಾಂಪೌಂಡು ದೇ ಆರ್ ಓನ್ಲಿ ಬೇಸಿಕ್. ದೇ ಕೆನಾಟ್ ಶೋ, ದೇ ಡು ನಾಟ್ ಶೋ ಅಸಿಡಿಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ಕಣಪ್ಪ. ಇನ್ನೊಂದು ಬೆರಿಲಿಯಮ್ ಡಸ್ ನಾಟ್ ರಿಯಾಕ್ಟ್ ವಿತ್ HCl, ವೆರಾಸ್ ಅದರ್ ಕಾಂಪೌಂಡ್ಸ್ ಅದರ್ ಎಲಿಮೆಂಟ್ಸ್ ದೇ ರಿಯಾಕ್ಟ್ ವಿತ್ HCl ಟು ಲಿಬ್ರೇಟ್ ಹೈಡ್ರೋಜನ್ ಅಂತ ಹೇಳ್ತಾನೆ. ಅಂದರೆ ಬೇರೆ ಎಲಿಮೆಂಟ್ಸು ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಮ್ ಇದೆ ಅಂತ ಅಂದ್ಕೊಳ್ಳಿ. ವೆನ್ ಕ್ಯಾಲ್ಶಿಯಮ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ, ಅಂದರೆ ಇಲ್ಲಿ ಕ್ಯಾಲ್ಶಿಯಮ್ ರಿಯಾಕ್ಟ್ಸ್ ವಿತ್ HCl ಟು ಗಿವ್ ಕ್ಯಾಲ್ಶಿಯಮ್ ಕ್ಲೋರೈಡ್ ಅಂತ ಒಂದು ಕಾಂಪೌಂಡ್ ಕೊಡುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡುತ್ತೆ. ಇದೊಂದು ರಿಯಾಕ್ಷನು. ಅಂದರೆ ದ ಆಲ್ಕಲೈನ್ ಅರ್ತ್ ಮೆಟಲ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ HCl ಟು ಫಾರ್ಮ್ ಒಂದು ಸಾಲ್ಟ್ ಫಾರ್ಮೇಷನ್ ಮಾಡುತ್ತೆ, ಜೊತೆಗೆ ಹೈಡ್ರೋಜನ್ ಗ್ಯಾಸನ್ನು ಲಿಬ್ರೇಷನ್ ಮಾಡುತ್ತೆ. ಬಟ್ ಇಲ್ಲಿ ಒಂದು ಅನಾಮಲಸ್ ಪ್ರಾಪರ್ಟಿ ಏನು, ಬೆರಿಲಿಯಮ್ ಎಲಿಮೆಂಟು ಸೊ HCl ಜೊತೆ ತೊಗೊಂಡು ಅದನ್ನು ರಿಯಾಕ್ಷನ್ ಮಾಡೋಕ್ಕೆ ಹೋದರೆ ಬೆರಿಲಿಯಮ್ ವಿಚ್ ವೋಂಟ್ ಅಂಡರ್ಗೋ ರಿಯಾಕ್ಷನ್ ವಿತ್ HCl ಜೊತೆಗೆ ಅದು ರಿಯಾಕ್ಷನ್ ಆಗೋದಿಲ್ಲ. ರಿಯಾಕ್ಷನ್ ಆಗಿ ನನಗೆ ಹೈಡ್ರೋಜನ್ ಗ್ಯಾಸ್ ಅಥವಾ ಹೈಡ್ರೋಜನ್ ಗ್ಯಾಸನ್ನು ಲಿಬ್ರೇಷನ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟಿ ಬೆರಿಲಿಯಮ್ ಡಸ್ ನಾಟ್ ರಿಯಾಕ್ಟ್ ವಿತ್ HCl, ವೆರಾಸ್ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಆರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ಲಿಬ್ರೇಟ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್
ಪ್ರಾಪರ್ಟಿ. ಸೊ ಅಲ್ಲಿ ಹೇಳಿದ್ವಲ್ಲ, ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅನಾಮಲಸ್ ಪ್ರಾಪರ್ಟಿ ಆದಮೇಲೆ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳಿದ್ವಲ್ಲ, ಅದೇ ಥರ ಇಲ್ಲೂ ಅಷ್ಟೇ. ಇಲ್ಲೂ ಒಂದು ಡಯಾಗನಲ್ ರಿಲೇಷನ್ಶಿಪ್ ಬರುತ್ತೆ. ಸೊ ಡಯಾಗನಲ್ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಮ್ ಅಂತ ಹೇಳ್ತಾನೆ. ಬೆರಿಲಿಯಮ್ ಮತ್ತು ಅಲ್ಯೂಮಿನಿಯಂ ಎಲಿಮೆಂಟ್ ಅಂತ ಹೇಳ್ತಾನೆ. ಏನಂಗಂದರೆ ಇಲ್ಲಿ ಬೆರಿಲಿಯಮು ಅಲ್ಯೂಮಿನಿಯಂ ಎಲಿಮೆಂಟ್. ಬೆರಿಲಿಯಮ್ ಅಂತಂದರೆ ಇದು ಸೆಕೆಂಡ್ ಗ್ರೂಪ್ನಲ್ಲಿ ಫಸ್ಟ್ ಎಲಿಮೆಂಟು, ಇದು ಸೆಕೆಂಡ್ ಗ್ರೂಪ್ ಎಲಿಮೆಂಟು. ಈಗ ನಾನು ಡಯಾಗನಲ್ ರಿಲೇಷನ್ಶಿಪ್ ಎಲ್ಲಿ ತೊಗೊಳ್ತಾ ಇದ್ದೀನಿ ಅಂತಂದರೆ, ಇದು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ಆದರೆ ನೆಕ್ಸ್ಟು ಇದು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ 13th ಗ್ರೂಪ್ ಎಲಿಮೆಂಟನ್ನು ತೊಗೊಂಡ್ರೆ, ಇದರಲ್ಲಿ 13th ಗ್ರೂಪ್ ಎಲಿಮೆಂಟು. 13th ಗ್ರೂಪ್ ಎಲಿಮೆಂಟಲ್ಲಿ ಫಸ್ಟ್ ಎಲಿಮೆಂಟ್ ಬಂದು ಬೋರಾನ್ ಬರುತ್ತೆ. ಇದು ನೋಡಿ, ಫಸ್ಟ್ ಎಲಿಮೆಂಟಲ್ಲಿ ಬೆರಿಲಿಯಮ್ಮು, ಇಲ್ಲಿ 13th ಗ್ರೂಪಲ್ಲಿ ಬೋರಾನ್ ಬರುತ್ತೆ. ಬೋರಾನ್ ಆದಮೇಲೆ ನೆಕ್ಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ಬಂದು ಇಲ್ಲಿ ಅಲ್ಯೂಮಿನಿಯಂ ಇರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಸೊ ಬೆರಿಲಿಯಮ್ ಆದಮೇಲೆ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಇಲ್ಲಿ ಬಂದು ಬೆರಿಲಿಯಮ್ ಆದಮೇಲೆ ಮೆಗ್ನೀಷಿಯಮ್ ಬಂತು. ಈಗ ಕಂಟಿನ್ಯೂ ಆಗುತ್ತೆ ಇದು. ಮೆಗ್ನೀಷಿಯಮು, ಆಮೇಲೆ ನೆಕ್ಸ್ಟ್ ಎಲಿಮೆಂಟು ಕ್ಯಾಲ್ಶಿಯಮು, ಇದೆಲ್ಲ ಬರುತ್ತೆ. ಸೊ ಈಗ ನೋಡಿ, ಇಲ್ಲಿ ಸೆಕೆಂಡ್ ಗ್ರೂಪು, ಇಲ್ಲಿ ಥರ್ಡ್ ಗ್ರೂಪ್ ಅಲ್ಲ ಇದು. ರಿಮೆಂಬರ್ ಒನ್ ಥಿಂಗ್, ಥರ್ಡ್ ಗ್ರೂಪ್ ಅಂತಂದರೆ ಅದು ಡಿ ಬ್ಲಾಕ್ ಎಲಿಮೆಂಟ್ ಆಗೋಗುತ್ತೆ. ಥರ್ಡ್ ಗ್ರೂಪ್ ಅಲ್ಲ ಇದು. ನೆಕ್ಸ್ಟ್ ಇದು 13th ಗ್ರೂಪ್ತು, ಅಂದರೆ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಮಾತ್ರ ತೊಗೊಳ್ತಾ ಇದ್ದೀನಿ ಇಲ್ಲಿ. ಸೊ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ಮಾತ್ರ ಇದು ಡಯಾಗನಲ್ ರಿಲೇಷನ್ಶಿಪ್ ಬರುತ್ತೆ, ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರೋದಿಲ್ಲ. ದೇಫೋ ಇಲ್ಲಿ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ನಲ್ಲಿ ಫಸ್ಟ್ ಎಲಿಮೆಂಟು ಬೆರಿಲಿಯಮು, ನೆಕ್ಸ್ಟ್ ಹೈಯರ್ ಗ್ರೂಪ್ ಅಂತ ತೊಗೊಂಡ್ರೆ 13th ಗ್ರೂಪು, ಅದರಲ್ಲಿ ಸೆಕೆಂಡ್ ಎಲಿಮೆಂಟ್ ಅಂತ ತೊಗೊಂಡ್ರೆ ಅಲ್ಯೂಮಿನಿಯಂ ಎಲಿಮೆಂಟು. ಈ ಅಲ್ಯೂಮಿನಿಯಮು ಮತ್ತು ಬೆರಿಲಿಯಮ್ ಎರಡೂ ಎಲಿಮೆಂಟ್ಸ್ಗೆ ಒಂದು ಡಯಾಗನಲ್ ರಿಲೇಷನ್ಶಿಪ್ ಬರುತ್ತೆ, ಅಂದರೆ ಎರಡೂ ಎಲಿಮೆಂಟ್ಸ್ದು ಪ್ರಾಪರ್ಟೀಸ್ ಸೇಮ್ ಬರುತ್ತೆ. ಸೊ ಯಾಕೆ ಸೇಮ್ ಬರುತ್ತೆ, ಆಲ್ರೆಡಿ ನಾನು ರೀಸನ್ ಕೊಟ್ಟಿದ್ದೀನಿ. ಸೊ ಏನೇನು ಸೇಮ್ ಪ್ರಾಪರ್ಟಿ ತೋರಿಸುತ್ತೆ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಏನೇನು ಪ್ರಾಪರ್ಟಿ ಬರುತ್ತೆ ಇಲ್ಲಿ ಅಂತಂದರೆ, ಸೊ ಫಸ್ಟು ಡಯಾಗನಲ್ ರಿಲೇಷನ್ಶಿಪ್ ಹೇಳ್ತಾ ಇದೆ, ಸೇಮ್ ಕೈಂಡ್ ಆಫ್ ಪ್ರಾಪರ್ಟಿ. ನೋಡಿ, ಬೋತ್ ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಂ ದೇ ಕ್ಯಾನ್ ಫಾರ್ಮ್ ದ ಕೋಲೆಂಟ್ ಕಾಂಪೌಂಡ್ಸ್. ಫಾರ್ ಎಕ್ಸಾಂಪಲ್, ಒಂದು ಬೆರಿಲಿಯಂ ಕ್ಲೋರೈಡು ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಕಾಂಪೌಂಡ್, ಎರಡೂ ಎಲಿಮೆಂಟ್ದು ಕ್ಲೋರೈಡ್ ಕಾಂಪೌಂಡ್ ತೊಗೊಂಡ್ರೆ ಬೋತ್ ಬೆರಿಲಿಯಂ ಕ್ಲೋರೈಡ್ ಆ್ಯಂಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಕಾಂಪೌಂಡ್ ದೇ ಆರ್ ಕೋಲೆಂಟ್ ಮಾಲಿಕ್ಯೂಲ್ಸ್, ಅಥವಾ ದೇ ಆರ್ ಕೋಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಬಟ್ ಬೇರೆ ಎಲಿಮೆಂಟ್ಸು ಅಯನಿಕ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ. ಗೊತ್ತಾಯ್ತಲ್ಲ, ಇದು ಫಸ್ಟ್ ಪ್ರಾಪರ್ಟಿ, ಫಸ್ಟ್ ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಸೆಕೆಂಡ್ ಡಯಾಗನಲ್ ರಿಲೇಷನ್ಶಿಪ್ ಬಂದು ಬೋತ್ ಬೆರಿಲಿಯಂ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್. ಇಲ್ಲ ಅನಾಮಲಸ್ ಪ್ರಾಪರ್ಟೀಸ್ನಲ್ಲಿ ತೋರಿಸಿದನಲ್ಲಿ ಬೆರಿಲಿಯಂ ಆಕ್ಸೈಡ್ ಬಂದು ಆಂಫೋಟೆರಿಕ್ ಅಂತ ಹೇಳಿದ್ನಲ್ಲ, ಅದೇ ಥರ ಬೆರಿಲಿಯಂ ಆಕ್ಸೈಡ್ ಥರನೇ ಈ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಕಾಂಪೌಂಡ್ ಈಸ್ ಆಲ್ಸೋ ಆಂಫೋಟೆರಿಕ್ ಇನ್ ನೇಚರ್ ಅಂತ ಹೇಳ್ತಾನೆ. ವೆರಾಸ್ ಬೇರೆ ಎಲಿಮೆಂಟ್ಸು, ಬೇರೆ ಆಕ್ಸೈಡ್ ಕಾಂಪೌಂಡ್ಸ್ ಆಫ್ ದ ಬೇರೆ ಎಲಿಮೆಂಟ್ಸು ಜನರಲ್ ಆಗಿ ದೇ ಆರ್ ಬೇಸಿಕ್ ಅಂತ ಹೇಳ್ತಾನೆ, ಅಥವಾ ಅಸಿಡಿಕ್ ಆಗುತ್ತೆ ಅಂತ ಹೇಳ್ತಾನೆ. ಆರ್ ಆಂಫೋಟೆರಿಕ್ ಆ್ಯಂಡ್ ದೇ ಕ್ಯಾನ್ ಡಿಸಾಲ್ವ್ ಇನ್ ಆ್ಯಸಿಡ್ಸ್ ಆಸ್ ವೆಲ್ ಆಸ್ ದ ಬೇಸ್. ಅಂದರೆ ಆ್ಯಸಿಡ್ ಜೊತೆಗೂ ರಿಯಾಕ್ಷನ್ ಆಗುತ್ತೆ, ಬೇಸ್ ಜೊತೆಗೂ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದರಲ್ಲಿ ಬೆರಿಲಿಯಂ ಆಕ್ಸೈಡು HCl ಜೊತೆ ರಿಯಾಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗ್ಬಿಟ್ಟು ಬೆರಿಲಿಯಂ ಕ್ಲೋರೈಡ್ ಮತ್ತು ವಾಟರ್ ಫಾರ್ಮೇಷನ್ ಮಾಡುತ್ತೆ. ಅದೇ ಥರ ಬೆರಿಲಿಯಂ ಆಕ್ಸೈಡು ಸೋಡಿಯಂ ಹೈಡ್ರಾಕ್ಸೈಡ್ ಅಂದು ಒಂದು ಬೇಸ್ ಜೊತೆಗೂ ರಿಯಾಕ್ಷನ್ ಆಗುತ್ತೆ, ಆ್ಯಸಿಡ್ ಜೊತೆಗೂ ರಿಯಾಕ್ಷನ್ ಆಗುತ್ತೆ, ಬೇಸ್ ಜೊತೆಗೂ ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಷನ್ ಆಗಿ ರೆಸ್ಪೆಕ್ಟಿವ್ ಕಾಂಪೌಂಡ್ಸನ್ನು ಕೊಡುತ್ತೆ, ಅಥವಾ ರೆಸ್ಪೆಕ್ಟಿವ್ ಸಾಲ್ಟನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದ ಥರ್ಡ್ ಡಯಾಗನಲ್ ರಿಲೇಷನ್ಶಿಪ್ ಏನು, ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಂ ಕಾರ್ಬೈಡ್ಸ್ ದೇ ರಿಯಾಕ್ಟ್ ವಿತ್ ವಾಟರ್ ಟು ಲಿಬ್ರೇಟ್ ಮೀಥೇನ್ ಗ್ಯಾಸ್ ಅಂತ ಹೇಳ್ತಾನೆ. ನೆಕ್ಸ್ಟು ಇದು ಇನ್ನೊಂದು ಪ್ರಾಪರ್ಟಿ ಡಯಾಗನಲ್ ರಿಲೇಷನ್ಶಿಪ್ಪು, ದ ಕಾರ್ಬೈಡ್ ಕಾಂಪೌಂಡ್ಸ್ ಆಫ್ ಬೆರಿಲಿಯಮ್ ಆ್ಯಂಡ್ ಅಲ್ಯೂಮಿನಿಯಂ. ಕಾರ್ಬೈಡ್ ಕಾಂಪೌಂಡ್ ಅಂತಂದರೆ ಬೆರಿಲಿಯಮ್ ಅಥವಾ ಅಲ್ಯೂಮಿನಿಯಮು ಕಾರ್ಬನ್ ಎಲಿಮೆಂಟ್ ಜೊತೆ ಕಂಬೈನ್ ಆದಾಗ ಅದೇನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅದು ರೆಸ್ಪೆಕ್ಟಿವ್ ಕಾರ್ಬೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಇಲ್ಲೊಂದು ಸೇಮ್ ಪ್ರಾಪರ್ಟಿ ಏನು ಅಂತ ಹೇಳಿದ್ರೆ, ಬೋತ್ ಬೆರಿಲಿಯಂ ಕಾರ್ಬೈಡ್ ಆ್ಯಂಡ್ ಅಲ್ಯೂಮಿನಿಯಂ ಕಾರ್ಬೈಡ್ ಕಾಂಪೌಂಡ್ಸ್ ದೇ ಆರ್ ರಿಯಾಕ್ಟಿಂಗ್ ವಿತ್ ವಾಟರ್ ಟು ಲಿಬ್ರೇಟ್ ಮೀಥೇನ್ ಗ್ಯಾಸನ್ನು ಲಿಬ್ರೇಟ್ ಮಾಡುತ್ತೆ ಅಂತ ಹೇಳ್ತಾನೆ. ನೋಡಿ, ರಿಯಾಕ್ಷನ್ ತೋರಿಸ್ತಾನೆ. ಬೆರಿಲಿಯಂ ಕಾರ್ಬೈಡ್ ಅಂತಲೇ ಫಾರ್ಮುಲಾ Be2C ಅಂತ ಹೇಳ್ತೀವಿ, ಇದು ಬೆರಿಲಿಯಂ ಕಾರ್ಬೈಡು. ದಿಸ್ ಬೆರಿಲಿಯಂ ಕಾರ್ಬೈಡ್ ಕಾಂಪೌಂಡ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಬೆರಿಲಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ ಈ ಒಂದು ಅಲ್ಯೂಮಿನಿಯಂ ಕಾರ್ಬೈಡ್ ಏನಿದೆ, ದಟ್ ಅಲ್ಯೂಮಿನಿಯಂ ಕಾರ್ಬೈಡ್ ಆಲ್ಸೋ ಇಲ್ಲಿ ಫಾರ್ಮುಲಾ ಡಿಫ್ರೆಂಟ್ ಬರುತ್ತೆ ಬಿಕಾಸ್ ಆಫ್ ದ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ಥರ ಅಲ್ಯೂಮಿನಿಯಂ ಕಾರ್ಬೈಡ್ ಕಾಂಪೌಂಡ್ ತೊಗೊಂಡ್ರೆ, ಸೊ ಇದು ಫಾರ್ಮುಲಾ Al2C3 ತೊಗೊಂಡಿದೆ, Al4C3 ಇದೆ. ವೆನ್ ಇಟ್ ರಿಯಾಕ್ಟ್ಸ್ ವಿತ್ ವಾಟರ್, ಸೊ ಅದು ಅಷ್ಟೇ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ, ಜೊತೆಗೆ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಲಿಬ್ರೇಟ್ ಮಾಡುತ್ತೆ. ಇದು ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಡಯಾಗನಲ್ ರಿಲೇಷನ್ಶಿಪ್ ಅಂತ ಹೇಳ್ತಾನೆ. ಇದು ನೆಕ್ಸ್ಟ್ ಡಯಾಗನಲ್ ರಿಲೇಷನ್ಶಿಪ್ಪು. ಆ್ಯಂಡ್ ಲಾಸ್ಟಲ್ಲಿ ಇನ್ನೊಂದು ಡಯಾಗನಲ್ ರಿಲೇಷನ್ಶಿಪ್ ಏನು ಅಂತಂದರೆ, ಬೆರಿಲಿಯಂ ಕ್ಲೋರೈಡ್ ಆ್ಯಂಡ್ ಅಲ್ಯೂಮಿನಿಯಂ ಕ್ಲೋರೈಡ್ ದೇ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾಂಪೌಂಡ್ಸ್.
ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಅಂತಂದರೆ ಅದರ ಹತ್ರ ಎಲೆಕ್ಟ್ರಾನ್ಸ್ಗಳ ಕೊರತೆ ಇರುತ್ತೆ, ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ ಅದರ ಹತ್ರ. ದೇರ್ಫೋರ್ ದೇ ಆರ್ ಟೇಕನ್ ಆಸ್ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ದೇ ಆರ್ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್ಸ್ ಇನ್ ದ ಫ್ರಿಡೆಲ್-ಕ್ರಾಫ್ಟ್ ಆಲ್ಕಲೇಷನ್ ಅಥವಾ ಅಸೈಲೇಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ನಾವು ನೋಡಿದ್ದೀವಿ ಫ್ರಿಡೆಲ್-ಕ್ರಾಫ್ಟ್ ಆಲ್ಕಲೇಷನ್ ಆ್ಯಂಡ್ ಅಸೈಲೇಷನ್ ರಿಯಾಕ್ಷನ್ ಆಫ್ ಬೆಂಜಿನ್ ಅಂತ ನೋಡಿದ್ದೀವಿ. ಸೊ ಅಲ್ಲಿ ಒಂದು ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ ಕ್ಲೋರೈಡನ್ನು ಯೂಸ್ ಮಾಡ್ತೀವಿ, ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಯೂಸ್ ಮಾಡ್ತೀವಿ. ಸೊ ಅಥವಾ ಇನ್ನೊಂದು ತೊಗೊಂಡ್ರೆ ಬೆರಿಲಿಯಂ ಕ್ಲೋರೈಡ್ ಅಂತ ಹೇಳ್ತಾನೆ. ಸೊ ಯಾಕೆ ಅಂತಂದರೆ ದೇ ಆರ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್, ದೇ ಕ್ಯಾನ್ ಏಬಲ್ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್, ದೇರ್ಫೋರ್ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಇನ್ ದ ಫ್ರಿಡೆಲ್-ಕ್ರಾಫ್ಟ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ಡಯಾಗನಲ್ ರಿಲೇಷನ್ಶಿಪ್ ಪ್ರೆಸೆಂಟ್ ಬಿಟ್ವೀನ್ ದ ಬೆರಿಲಿಯಮ್ ಆ್ಯಂಡ್ ದ ಅಲ್ಯೂಮಿನಿಯಂ ಅಂತ ಹೇಳ್ತಾನೆ. ಸೊ ಇದಿಷ್ಟು ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ಹೇಳ್ತಾ ಸೊ ಇಲ್ಲಿಗೆ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಥವಾ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಕ್ಯಾಲ್ಸಿಯಂ ಅಂತ ಹೇಳ್ಬಿಟ್ಟು ಒಂದು 3 ಕಾಂಪೌಂಡ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾನೆ. ಸುಮಾರಿತ್ತು, ಅದರಲ್ಲಿ ಬರೀ 3 ಕಾಂಪೌಂಡ್ಸನ್ನು ಮಾತ್ರ ಇಟ್ಟಿದ್ದಾನೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಸೊ ಕ್ಲಾರಿಫೈ ಮಾಡಿಕೊಡಿ ಅಂತ ಹೇಳ್ತಾ ಸೊ ಇಲ್ಲಿಂದ ನಾನು ಸೈನ್ ಆಫ್ ಆಗ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಪಾ.